ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಜಿ ಬಿ ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಝೂಮ್ ಮೀಟಿಂಗ್ ಬಗ್ಗೆ, ವರ್ಚುವಲ್ ಮೀಟಿಂಗ್ ಬಗ್ಗೆ. ಸೊ ಇವಾಗ ನಾವು ನಾರ್ಮಲಿ ಮೀಟಿಂಗ್ಸ್ಗಳನ್ನ ಭೇಟಿಯಾಗಿ ಮಾಡ್ತೇವೆ. ಇನ್ನೂ ಕೂಡ ತುಂಬ ಜನ ಲೈವ್ ಮೀಟಿಂಗ್ಸ್ ಕೇಳ್ತಾರೆ. ಬಟ್ ಇವಾಗ ಕೋವಿಡ್ ಮತ್ತೆ ತಿರ್ಗಾ ಬರ್ತಾ ಇದೆ. ಕೋವಿಡ್ ಸಿಚುವೇಶನ್ ಆದಮೇಲಿಂದ ತುಂಬ ಜನ ಅರ್ಥ ಆಗಿದೆ. ಸೊ ಹಾಗಾಗಿ ವರ್ಚುವಲ್ ಮೀಟಿಂಗ್ಸ್ಗಳೆಲ್ಲ ತುಂಬ ಬೂಮ್ ಆಗಿರೋದ್ರಿಂದ ಸೊ ನಾರ್ಮಲಿ ಈ ವರ್ಚುವಲ್ ಮೀಟಿಂಗ್ಸು ಅಥವಾ ಝೂಮ್ ಮೀಟಿಂಗ್ಸ್ಗಳನ್ನ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಇದರ ಮೇನ್ ಅಡ್ವಾಂಟೇಜಸ್ ಏನು? ಇವಾಗ ಪರ್ಸ್ನಲ್ ಮೀಟಿಂಗ್ ಆದರೆ ತುಂಬ ಒಳ್ಳೆಯದು. ಬಟ್ ಆದರೆ ಪ್ರತಿ ಸರಿ ಪರ್ಸ್ನಲ್ ಮೀಟಿಂಗ್ಗಳು ಪ್ರತಿಯೊಂದಕ್ಕೂ ನೀವು ಯೂಸ್ ಮಾಡೋಕ್ಕೆ ಹೋದರೆ ಕಷ್ಟ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ನಿಮಗೆ ಅಡ್ವಾಂಟೇಜಸ್ ಏನು? ಒಂದು, ಫ್ಲೈಟ್ ಖರ್ಚುಗಳು, ಅಲ್ಲಿ ಹೋಗಿ ಸ್ಟೇ ಆಗೋದು, ಮೀಟಿಂಗ್ಸ್ಗಳಿಗೆಲ್ಲ ಕಾಸ್ಟ್ಗಳು ಇರುತ್ತೆ, ಅದೆಲ್ಲ ಖರ್ಚುಗಳನ್ನ ಕಡಿಮೆ ಮಾಡ್ಕೋಬೋದು. ಅದರ ಜೊತೆಗೆ ಇವಾಗ 2-4 ಬಾಯರ್ಗಳು ಒಂದೇ ದೇಶದಲ್ಲಿ ಒಂದೇ ಬೇರೆ ಬೇರೆ ಕಂಟ್ರಿಯಲ್ಲಿದ್ದರೆ ನಿಮಗೆ ಮೀಟಿಂಗ್ಗಳು ಅರೇಂಜ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಆದರೆ ಇವಾಗ ನಾವು ಆನ್ಲೈನ್ ಮಾಡೋದ್ರಿಂದ ಈ ಬಾಯರ್ ಎಲ್ಲಿಂದಾದರೂ ಇರಲಿ, ನಿಮಗೊಂದು 4-5 ಮೀಟಿಂಗ್ ಅಂತೂ ಆರಾಮಾಗಿ ಒಂದು ದಿನಕ್ಕೆ ಮುಗಿದೋಗುತ್ತೆ. ಸೊ ಅದರಿಂದ ಬೆನಿಫಿಟ್ಗಳು ತುಂಬ ಆಗುತ್ತೆ. ಸೊ ಅದೇ ನೀವು ಗ್ಲೋಬಲ್ ಆಕ್ಸೆಸಲ್ಲಿ ನೋಡಿದ್ರೆ ನೀವು ಯಾರಿಗಾದರೂ ಮಾತಾಡ್ಬೋದು, ಬಾಯರ್ಸು, ಸಪ್ಲೈಯರ್ಸ್. ಇವಾಗ ಕೆಲವೊಂದು ಸರಿ ಏನಾಗುತ್ತೆ, ಒಂದೇ ಟೈಮಿಗೆ ನಾನು ಬಾಯರು ಸಪ್ಲೈಯರ್ ಇಬ್ಬರೂ ಒಂದೇ ಟೈಮಿಗೆ ಭೇಟಿ ಆಗೋಕ್ಕಾಗಲ್ಲ. ಯಾಕಂದರೆ ನಾಳೆ ಅವರು ಪರ್ಸ್ನಲ್ ಮೀಟಿಂಗಲ್ಲಿ ಇಬ್ಬರನ್ನ ಭೇಟಿಯಾಗಿ ಮಾಡಿಬಿಟ್ರೆ ನಿಮ್ಮ ಕೆಲಸ ಮುಗಿದೋಯ್ತು ಅಲ್ಲಿ. ಹಾಗಿದ್ದಾಗ ನೀವೇನು ಮಾಡ್ಬೋದು, ಬಾಯರ್ಸ್ನ ಝೂಮ್ ಮೀಟಿಂಗಲ್ಲಾದರೆ ಬಾಯರ್ಸ್ನ ಇನ್ನೊಂದು ಮೀಟಿಂಗಲ್ಲಿ, ಸಪ್ಲೈಯರ್ನ ಇನ್ನೊಂದು ಮೀಟಿಂಗಲ್ಲಿ, ಅಥವಾ ಬೇರೆ ಬೇರೆ ರೂಮ್ಸ್ಗಳಲ್ಲಿ ಇಬ್ಬರನ್ನೂ ಕೂಡಿಸ್ಕೊಂಡು ನೀವು ನೆಗೋಷಿಯೇಟ್ ಮಾಡಿಕೊಂಡು ನಿಮ್ಮ ಡೀಲ್ಗಳನ್ನ ಕ್ಲೋಸ್ ಮಾಡ್ಕೋಬೋದು. ಅದು ಆಪ್ಷನ್ಗಳು ನಿಮಗೆ ನಾರ್ಮಲಿ ಆನ್ಲೈನಲ್ಲಿ ಅವೈಲೇಬಲ್ ಇದೆ. ಬಟ್ ಪರ್ಸ್ನಲಿ ಆದರೆ ಅವ್ನು ಹೇಗೆ ಇಟ್ಕೊಳ್ಳೋಕ್ಕಾಗತ್ತೆ, ಅದು ಕಷ್ಟ ಆಗುತ್ತೆ. ಸೊ ಫ್ರೈಟ್ ಫಾರ್ವರ್ಡರ್ಸ್ ಆಯಿತು, ಗೌರ್ಮೆಂಟ್ ಆಫೀಷಿಯಲ್ಸ್ ಆಯಿತು, ವೆಬಿನಾರ್ಸ್ಗಳಾಯಿತು, ಇದೆಲ್ಲ ಝೂಮ್ಗಳಿಂದ ಮಾಡ್ಕೊಳ್ಬೋದು. ಇನ್ನೊಂದೇನು, ಫಾಸ್ಟ್ ಕಮ್ಯುನಿಕೇಷನ್ಗೆ ಇದು ಬೆಸ್ಟ್ ಆಗುತ್ತೆ. ಇವಾಗ ತುಂಬ ಕ್ವಿಕ್ಕಾಗಿ ಡೀಲ್ಸ್ ಅಪ್ರೂವ್ ಆಗೋದು, ಶಿಪ್ಮೆಂಟ್ಗಳಾಗೋದು, ಏನು ನೆಗೋಷಿಯೇಷನ್ ಇದೆ, ವೀಡಿಯೋಸ್ ಇರ್ಬೋದು, ಕೊಟೇಷನ್ಸ್ ಇರ್ಬೋದು, ಸರ್ಟಿಫಿಕೇಟ್ಸ್ ಇರ್ಬೋದು, ಎಲ್ಲ ಆನ್ಲೈನು ಇಮೇಲ್ ಕಳಿಸ್ಕೊಂಡು ನಿಮ್ಮ ಆರ್ಡರ್ಸ್ಗಳನ್ನ ಇವತ್ತಿನ ಟೈಮಲ್ಲಿ ಎಷ್ಟೋ ಮೀಟಿಂಗ್ಸ್ಗಳನ್ನ ನಾವು ಎಲ್ಲೂ ಹೋಗ್ದೇ ಡೀಲ್ ಕ್ಲೋಸ್ ಮಾಡಿದ್ದಿದೆ. ಬಾಯರ್ನ ನೋಡೂ ಇಲ್ಲ. ಇವಾಗಲೂ ಕೂಡ ಈ ವಿಡಿಯೋನ ನೀವು ನೋಡ್ತಾ ಇದ್ದಾಗ ನಾನು ಇವಾಗ ನಿಮ್ಮ ಊರಿಗೆ ಬಂದಿದ್ದೇನೋ ಇಲ್ವೋ, ನಿಮ್ಮನ್ನು ಭೇಟಿ ಆಗಿದ್ದೇನೋ ಇಲ್ವೋ, ಆದರೂ ಕೂಡ ನೀವು ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ಎಲ್ಲ ಡೀಟೇಲ್ಸ್ಗಳು ಅರ್ಥ ಆಗ್ತಾ ಇದೆ, ಎಲ್ಲ ಕಮ್ಯುನಿಕೇಷನು ಸರಿಯಾಗಿ ಆಗ್ತಾ ಇದೆ, ಎಲ್ಲೂ ಕಮ್ಯುನಿಕೇಷನ್ಸ್ ಇಲ್ಲ. ಸೊ ಈ ಥರ ನೀವು ಕಮ್ಯುನಿಕೇಟ್ ಮಾಡಿಕೊಂಡ್ರೆ ಆನ್ಲೈನ್ ಮೀಟಿಂಗ್ಸ್ಗಳಲ್ಲೂ ಕೂಡ ನಿಮ್ಮ ಡೀಲ್ಗಳು ಕ್ಲೋಸ್ ಆಗುತ್ತೆ. ಈಗ ನಿಮ್ಮ ಕಮ್ಯುನಿಕೇಷನ್ ಸರಿಯಾಗಿಲ್ಲ, ಒಂದು ಸರಿ ಒಂದು ಹೇಳ್ತಾ ಇದ್ದೀರಾ, ಇನ್ನೊಂದು ಸರಿ ಇನ್ನೊಂದು ಹೇಳ್ತಾ ಇದ್ದೀರಾ ಅಂದಾಗ ಆಬ್ವಿಯಸ್ಲಿ ಬಾಯರ್ಗಳು ಕನ್ಫ್ಯೂಸ್ ಆಗೋ ಚಾನ್ಸಸ್ಗಳು ಇರುತ್ತೆ. ಆದರೆ ನಿಮ್ಮ ಕಮ್ಯುನಿಕೇಷನ್ ಕ್ಲಿಯರ್ ಆಗಿತ್ತು, ನಿಮ್ಮ ವರ್ಚುವಲ್ ಮೀಟಿಂಗ್ಸಲ್ಲೂ ಕೂಡ ನಾವು ಇವತ್ತಿನವರೆಗೂ ಡೀಲ್ಗಳನ್ನ ಕ್ಲೋಸ್ ಮಾಡ್ತಾ ಇದ್ದೇವೆ. ಎಂದೂ ಅವ್ರನ್ನ ಪರ್ಸ್ನಲಾಗಿ ಭೇಟಿ ಆಗಿಲ್ಲ. ಆದರೆ ಭೇಟಿ ಆಗಬೇಡಿ, ಅದು ಭೇಟಿ ಆದರೆ ನಿಮ್ಗೇನು ಲಾಸು ಅಂತ ಏನಿಲ್ಲ. ಭೇಟಿಯಾಗಿ ಅದರಷ್ಟು ಒಳ್ಳೇದೇನೂ ಇಲ್ಲ. ಬಟ್ ಆದರೆ ಪ್ರತಿ ಸಾರಿ ಭೇಟಿ ಆಗ್ತಾನೆ, ಚಿಕ್ಕ ಮೀಟಿಂಗು, ಇನ್ನು ಫಸ್ಟ್ ಮೀಟಿಂಗಿಗೆ ನಾನು ಹೋಗ್ಬಿಟ್ಟು ಭೇಟಿಯಾಗಿ ಬರ್ತೇನೆ, ನಾನು ದುಬೈಗೆ ಹೋಗಿ ಬರಬೇಕಾ ಆರ್ಡರ್ ತೊಗೊಳಕ್ಕೆ, ಅದೆಲ್ಲ ಏನು ಅವಶ್ಯಕತೆ ಇಲ್ಲ. ನೀವು ಆನ್ಲೈನಲ್ಲೇ ಎಲ್ಲ ಮುಗಿದೋಗುತ್ತೆ. ಏನೂ ತಲೆನೋವುಗಳು ಇಲ್ಲಿ ಬೇಕಾಗಿಲ್ಲ. ನಿಮ್ಮ ಬ್ರೋಷರ್ಸ್ ಆಯಿತು, ಕಾಂಟ್ಯಾಕ್ಟ್ಸ್ ಆಯಿತು, ಟೆಸ್ಟ್ ರಿಪೋರ್ಟ್ಸ್ ಆಯಿತು, ಎಲ್ಲವೂ ಕೂಡ ಇಮಿಡಿಯೇಟ್ಲಿ ಕಳಿಸ್ಬೋದು. ಇನ್ನೂ ಒಂದೇನಂತಂದರೆ, ಈ ಮೀಟಿಂಗ್ಸ್ಗಳು ನೀವು ಏನು ಮಾತಾಡಿರ್ತೀರ ಅಥವಾ ನಿಮ್ಮ ಹತ್ರ ಏನು ಮಾತುಕತೆ ಆಗಿದೆ ನಿಮ್ಮ ಬಾಯರ್ ಜೊತೆಗೆ, ಅದನ್ನು ಪ್ರಾಪರಾಗಿ ರೆಕಾರ್ಡ್ ಮಾಡಿಕೊಂಡು ಕೂಡ ನೀವು ನಿಮ್ಮ ಬಾಯರ್ಗೆ ಕಳಿಸ್ಬೋದು. ಪರ್ಮಿಷನ್ ಬೇಕಾದಕ್ಕೆ ಸುಮ್ಮನೆ ರೆಕಾರ್ಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆದರೆ ಯಾವಾಗಲೂ ನೀವು ಮಾತಾಡ್ತಾ ಇರುವಾಗ ಅಥವಾ ಏನಾದರೂ ಕಾನ್ಫಿಡೆನ್ಷಿಯಲ್ ಮಾತಾಡ್ತಾ ಇದ್ದರೆ ದಯಮಾಡಿ ಸ್ಟಾಪ್ ಮಾಡ್ಕೊಳ್ಳಿ, ನಿಮ್ಮ ರೆಕಾರ್ಡಿಂಗ್ನ ಸ್ಟಾಪ್ ಮಾಡ್ಕೊಳ್ಳಿ. ಅದಾದಮೇಲೆ ಬೇಕಂದರೆ ನೀವು ಮತ್ತೆ ತಿರ್ಗಿ ನಿಮ್ಮ ರೆಕಾರ್ಡಿಂಗ್ನ ಸ್ಟಾರ್ಟ್ ಮಾಡಿಕೊಂಡು ನೀವು ಏನೇ ನೆಗೋಷಿಯೇಟ್ ಮಾಡಿದರೆ ಅದನ್ನೆಲ್ಲವೂ ಕೂಡ ಆನ್ ದ ರೆಕಾರ್ಡ್, ಆಫ್ ದ ರೆಕಾರ್ಡ್ ಅಂತ ನೆಗೋಸಿಯೇಷನ್ ಮಾಡುವಾಗ ನೀವು ಅದನ್ನು ಮೇಂಟೈನ್ ಮಾಡಿದರೆ ಸಾಕಾಗುತ್ತೆ. ಯಾಕಂದರೆ ಏನಾಗುತ್ತೆ, ಇವೆಲ್ಲವೂ ಕೂಡ ನಾರ್ಮಲಿ ನಿಮ್ಮ ಕ್ಲೌಡ್ ಸ್ಟೋರೇಜಲ್ಲಿ ಸ್ಟೋರ್ ಮಾಡ್ಕೋಬೋದು ರೆಕಾರ್ಡಿಂಗ್ಸ್ಗಳನ್ನ. ಸೊ ಇನ್ನೊಂದು ಏನಂತಂದರೆ, ಇವಾಗ ಪ್ರತಿ ಸಾರಿ ಒಂದು 3 ಜನ ಟೀಮ್ ಇದೆ, ಟೆಕ್ನಿಕಲ್ ಟೀಮು, ಸೇಲ್ಸ್ ಟೀಮು, ಆಮೇಲೆ ಇನ್ನೊಂದು ಕೊಟೇಷನ್ಸ್ ಟೀಮು, ಅಥವಾ ಈ ಥರ ಅಕೌಂಟ್ಸ್ ಟೀಮು, ಈ ಥರ ಏನಾದರೂ ಇದ್ದರೆ, ಅಥವಾ ಕಂಪ್ಲೈನ್ಸಸ್ ಟೀಮ್ ಯಾವುದಾದ್ರೂ ತೊಗೊಳ್ಳಿ. ಸೊ ಇವಾಗ 3-4 ಜನದ ಟಿಕೆಟ್ ಬುಕ್ ಮಾಡಬೇಕಾಗತ್ತೆ. ಇಲ್ಲಿಂದ ಹೋಗ್ಬಿಟ್ಟು ಪರ್ಸ್ನಲಿ ಮೀಟ್ ಆಗಿ ಅವ್ರನ್ನ ಜೊತೆ ಡಿಸ್ಕಸ್ ಮಾಡಿಕೊಂಡು, ಯಾಕಂದರೆ ಸೇಲ್ಸ್ ಅವರು ಮಾತಾಡ್ಬಿಡ್ತಾರೆ, ಆಮೇಲೆ ಇಲ್ಲಿ ಟೆಕ್ನಿಕಲ್ ಟೀಮು, ಸಪೋರ್ಟ್ ಟೀಮು ಬೇರೆಯವರು ಆಗಲಿಲ್ಲ ಅಂದರೆ ಅದು ಕಷ್ಟ ಆಗುತ್ತೆ. ಅದ್ರ ಬದಲು ನೀವೇನು ಮಾಡಬೇಕು, ಇವಾಗ 3 ಜನನ ಕರ್ಕೊಂಡು ಹೋಗಿ ಅಲ್ಲಿ ನೆಗೋಷಿಯೇಟ್ ಮಾಡಿ ಮಾತಾಡಿಕೊಂಡು ಎಲ್ಲ ಡಿಸ್ಕಸ್ ಮಾಡಿಕೊಂಡು ಕಂಪ್ಲೈನ್ಸು ಓಕೆನಾ, ಪ್ರೈಸಿಂಗು ಓಕೆನಾ, ಸೇಲ್ಸು ಎಲ್ಲ ಆಗುತ್ತಾ, ಟೆಕ್ನಿಕಾಲಿಟೀಸ್ ಎಲ್ಲ ಸಾಲ್ವ್ ಆಯಿತಾ, ಇದನ್ನೆಲ್ಲ ಮಾಡ್ಕೊಂಡು ನೀವು ಬರಬೇಕಾಗತ್ತೆ. ಆದರೆ ಕೆಲವೊಂದು ಸರಿ ಏನಾಗುತ್ತೆ, ಇಷ್ಟು ಖರ್ಚುಗಳು ಮಾಡಬೇಕಾ ಅನ್ನೋದೊಂದು ಸಿಚುವೇಶನ್ ಬರುತ್ತೆ. ಆವಾಗ ನೀವೇನು ಬೆಟರ್, ಇದು ಆನ್ಲೈನಲ್ಲಿ 4 ಜನ 5 ಜನ ಕೂಡ ಹಾಕಿ ಮೀಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಬಾಯರ್ ಏನು ಕೇಳ್ತಾನೆ ಎಲ್ಲರೂ ಒಂದೊಂದು ಟೀಮವ್ರು ಉತ್ತರ ಕೊಟ್ಬಿಟ್ರೆ ಮುಗಿದೋಗುತ್ತೆ. ಇವಾಗ ನಾವು ಯಾವ ಥರ ಮಾಡ್ತೇವೆ, ಕೆಲವೊಂದು ಸರಿ ನಾವು ಕಂಪ್ನಿಗಳನ್ನ ರೆಪ್ರೆಸೆಂಟ್ ಮಾಡ್ತೇವೆ. ಆ್ಯಸ್ ಅ ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಕಂಪನಿ ಯಾವಾಗಲೂ ಕೂಡ ನಾವು JB ಎಕ್ಸ್ಪರ್ಟ್ಸ್ ಅಂತ ಪ್ರಮೋಟ್ ಮಾಡಲ್ಲ. ನಾವು ಯಾವ ಕಂಪ್ನಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ, ಅಥವಾ ಯಾವ ಮ್ಯಾನುಫ್ಯಾಕ್ಚರ್ನ ರೆಪ್ರೆಸೆಂಟ್ ಮಾಡ್ತೇವೆ, ಅಥವಾ ಯಾವ ಟ್ರೇಡರ್ನ ನಾವು ರೆಪ್ರೆಸೆಂಟ್ ಮಾಡ್ತೇವೆ, ಅವ್ರ ಕಂಪ್ನಿ ಹೆಸರಲ್ಲೇ ನಾವು ಮಾರ್ಕೆಟಿಂಗ್ ಮಾಡ್ತೇವೆ. ಸೊ ಮೀಟಿಂಗ್ಸ್ಗಳನ್ನು ಕೂಡ ಅವ್ರ ಹೆಸರಲ್ಲೇ ತೊಗೊಳ್ತೇವೆ. ಅವಾಗೇನಾಗುತ್ತೆ, ಈಗ ಲೋಗೋದಲ್ಲಿ JB ಎಕ್ಸ್ಪರ್ಟ್ಸ್ ಅಂತ ಬರೋದು, ಅಥವಾ ಬೇರೆ ಟೀಮ್ ಜಾಯ್ನ್ ಆಗದೇ ಇರೋದು, ಅಥವಾ ನಾವು ಮೀಟಿಂಗ್ ಕೂತ್ಕೊಂಡಿದ್ದೇವೆ ಆ್ಯಸ್ ಅ ಸೇಲ್ಸ್ ಟೀಮ್, ಮತ್ತು ನಾವು ಕೂತ್ಕೊಂಡಿರ್ತೇವೆ, ಅದ್ರ ಜೊತೆಗೆ ಅವ್ರ ಟೆಕ್ನಿಕಲ್ ಟೀಮ್ ಜಾಯ್ನ್ ಆಗೋದು, ಇದೆಲ್ಲವೂ ಕೂಡ ಈಸಿ ಆಗುತ್ತೆ.
ಸೊ ಆನ್ಲೈನೆಲ್ಲ ಮಾಡಿದಷ್ಟು ನಿಮಗೆ ಬೆಟರು. ಇದ್ರ ಬಗ್ಗೆ ತುಂಬ ಏನು ಗೊತ್ತಿಲ್ಲ, ತುಂಬ ಜನ ಗೊತ್ತಿರಲ್ಲ. ಸೊ ಹಾಗಾಗಿ ಹೇಳ್ತಾ ಇರೋದು, ಗೊತ್ತಿರೋರು ತುಂಬ ಈಸಿ. ಸೊ ನೀವು ಸ್ವಲ್ಪ ಮುಂದೆ ಓಡಿಸ್ಕೊಂಡು ನೋಡ್ಕೊಳ್ಬೋದು. ಸೊ ಇಲ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ನೀವು ಆಫೀಸಿಂದ ಆದರೂ ತೊಗೊಳ್ಳಿ, ಮನೆಯಿಂದ ಆದರೂ ತೊಗೊಳ್ಳಿ, ಫ್ಯಾಕ್ಟ್ರಿಯಿಂದ ಆದರೂ ತೊಗೊಳ್ಳಿ. ಆದರೆ ಏನು ಯಾವಾಗಲೂ ಕೂಡ ಮೀಟಿಂಗ್ ತೊಗೊಳ್ಳುವಾಗ ಒಂದು ವಿಷಯ ತಲೆಯಲ್ಲಿ ಇಟ್ಕೊಳ್ಳಿ, ಈ ಬ್ಯಾಕ್ಗ್ರೌಂಡ್ ನಾಯ್ಸ್ ಕ್ಲಿಯರ್ ಆಗಿರಬೇಕು. ಇಲ್ಲದೆ ಹೋದರೆ ನೀವೇನಾದರೂ ಮ್ಯಾಕ್ಬುಕ್ ಏನಾದರೂ ಯೂಸ್ ಮಾಡ್ತಾ ಇದ್ದರೆ, ನಿಮ್ಮ ಹತ್ರ ವಾಯ್ಸ್ ಸೆಟ್ಟಿಂಗ್ಸ್ ಇದೆ, ಅದನ್ನು ಮಾಡಿದರೆ ನಿಮ್ಮ ವಾಯ್ಸ್ ಮಾತ್ರ ಕೇಳಿಸುತ್ತೆ. ಅಕ್ಕಪಕ್ಕದ್ದು ನಾಯಿ ಬೊಗಳೋದು, ಇದು ಬೇರೆ ಬೇರೆ ಸೌಂಡ್ಗಳು ಕಡಿಮೆ ಆಗುತ್ತೆ. ಸೊ ಅದನ್ನು ಕೂಡ ಟ್ರೈ ಮಾಡಿ. ಇಲ್ಲ ಅಂದರೆ ಚೀಪಾಗಿ ಕಡಿಮೆ ರೇಟಲ್ಲಿ ನಿಮಗೆ ಮೈಕ್ಗಳು ಸಿಗುತ್ತೆ, ಬೋಯಾ ಅಂತ ಹೇಳಿ. ಆ ಬ್ರ್ಯಾಂಡ್ ಮೈಕ್ಗಳನ್ನ ಕೂಡ ನೀವು ಯೂಸ್ ಮಾಡ್ಬೋದು. ನನಗೆ ದುಡ್ಡು ಸಿಗ್ತಾ ಇಲ್ಲ, ನಿಮಗೆ ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಓಕೆ. ಯಾಕಂದರೆ ಸ್ವಲ್ಪ ನೋಡೋದ್ರಲ್ಲಿ ಅಥವಾ ನೀವು ಕರೆಕ್ಟಾಗಿ ಕಾಣಿಸ್ತಿಲ್ಲ, ಸ್ವಲ್ಪ ಗ್ಲಿಚಸ್ ಇದೆ, ನಡೆಯುತ್ತೆ. ಆದರೆ ನಿಮ್ಮ ಮಾತುಗಳು ಅವರಿಗೆ ಕ್ಲಿಯರಾಗಿ ಕೇಳಿಸ್ಲಿಲ್ಲ ಅಂತಂದರೆ ನಿಮ್ಮ ಬಿಸ್ನೆಸ್ಸು ಸ್ವಲ್ಪ ಕಷ್ಟದಲ್ಲಿ ಬಂದುಬಿಡುತ್ತೆ. ಓಕೆ. ಸೊ ಅದರಲ್ಲೂ ಕೂಡ ಇವಾಗ ನೋಡಿ, ನಾವು ಬೆಂಗಳೂರಲ್ಲಿ ಇರ್ತೇವೆ. ಸೊ ಇವಾಗ ಬೆಂಗಳೂರಿಂದ ನಾನು ಒಂದು ಯಶವಂತಪುರದಲ್ಲಿ ಒಂದು ಮೀಟಿಂಗು, ವೈಟ್ ಫೀಲ್ಡಲ್ಲಿ ಒಂದು ಮೀಟಿಂಗು, ಮತ್ತು ಬನ್ನೇರುಘಟ್ಟದಲ್ಲಿ ಒಂದು ಮೀಟಿಂಗು, ಮತ್ತು ಸರ್ಜಾಪುರಕ್ಕೆ ಒಂದು ಮೀಟಿಂಗ್ ಅಂದ್ಬಿಟ್ರೆ ನಮ್ಗೆ ಇಡೀ ಊರು ಓಡಾಡೋಕ್ಕೆ ನಮಗೆ ಇಡೀ ದಿನ ಬೇಕಾಗತ್ತೆ. ಸೊ ನಾರ್ತಿಂದ ಸೌತು, ಈಸ್ಟಿಂದ ವೆಸ್ಟು ಹೋಗೋಕ್ಕೆ ಸಾಧ್ಯನೇ ಆಗಲ್ಲ. ಸೊ ಅವಾಗ ಅದ್ರ ಬದಲು ನಾವೇನು ಮಾಡಿಬಿಡ್ತೇವೆ, ಈ ಮೀಟಿಂಗ್ಸ್ಗಳನ್ನ ನಾವು ಆಲ್ಮೋಸ್ಟು ಏನು ಝೂಮಲ್ಲಿ ತೊಗೊಳೋದ್ರಿಂದ ನಮಗೇನಾಗ್ಬಿಡುತ್ತೆ, ಎಲ್ಲೂ ಹೋಗೋ ಅವಶ್ಯಕತೆಗಳಿಲ್ಲ. ಇಲ್ಲಿಂದನೇ ಒಂದು 10 ಮೀಟಿಂಗ್ ನಾವು ಎಕ್ಸ್ಟ್ರಾ ತೊಗೊಳ್ಬೋದು. ಸೊ ಆ ಫಿಸಿಬಿಲಿಟೀಸು ನಿಮಗೆ ಸಿಕ್ಬಿಡುತ್ತೆ. ಸೊ ಆ ಟೈಮಿಗೆ, ಆ ಸಮಯಕ್ಕೆ ನಿಮಗೆ ಎಲ್ಲೂ ಟ್ರಾವೆಲ್ ಮಾಡದೆ ನಿಮ್ಗೆ ಅದು ಆಪರ್ಚುನಿಟಿ ಇರುತ್ತೆ. ಇಲ್ಲ ಸರ್, ಪ್ರತಿಯೊಂದನ್ನು ನಾವು ಆನ್ಲೈನ್ ತೊಗೊಳಕ್ಕೆ ಪುಷ್ ಮಾಡ್ಬೋದಾ? ಈಗ ಕ್ಲೈಂಟು ನನ್ನ ಭೇಟಿ ಆಗಕ್ಕಂತ ಜಪಾನಿಂದ ಇಲ್ಲಿಗೆ ಬಂದಿದ್ದಾನೆ ಅಂದರೆ ನೀವು ಹೋಗಿ ಭೇಟಿಯಾಗಿ. ಅವನು ಎಲ್ಲಿಂದ ಬರ್ತಾ ಇದ್ದಾನೆ ಅದು ಇಂಪಾರ್ಟೆಂಟ್ ಇರುತ್ತೆ. ಇಲ್ಲ ಸುಮ್ಮನೆ ಬರೀ ಸಪ್ಲೈಯರ್ನ ಭೇಟಿ ಆಗಬೇಕು, ಅವ್ರು ಏನು ಫ್ಯಾಕ್ಟ್ರಿನೋ ಏನೋ ಗೊತ್ತಿಲ್ಲ, ಅವ್ರ ಹತ್ರ ಹೋಗಿಬಿಟ್ಟು ನೋಡಿಕೊಂಡು ಬರಲ್ಲ. ಸೊ ಅಷ್ಟು ದುಡ್ಡು ಖರ್ಚು ಮಾಡೋ ಮುಂಚೆನೇ ನೀವು ಅಟ್ಲೀಸ್ಟ್ ಅವ್ರ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಆಯಿತು, ಫ್ಯಾಕ್ಟ್ರಿ ವಿಸಿಟ್ ಆಯಿತು, ಒಂದು ಫಸ್ಟ್ ಲೆವೆಲ್ ಆಫ್ ಮೀಟಿಂಗ್ಸ್ ಏನಿದೆಯಲ್ಲ ಅದನ್ನು ಝೂಮಲ್ಲಿ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಮುಂದೆ ಬೇಕಂದರೆ ಡಿಸೈಡ್ ಮಾಡ್ಕೊಂಡು ನೀವು ಮುಂದೆ ಹೋಗ್ಬೋದು. ಓಕೆ. ಸೊ ಅದರಲ್ಲೂ ಕೂಡ ಇನ್ನೊಂದೇನಂತಂದರೆ, ಇವಾಗ ಯಾವಾಗಿನ ಟೈಮಲ್ಲಿ ಈ ಎನ್ವೈರನ್ಮೆಂಟಲ್ ಪ್ರಾಡಕ್ಟ್ಸು ಅಥವಾ ಬೇರೆ ಏನೋ ಪ್ರಾಡಕ್ಟ್ಸ್ ಬಗ್ಗೆ ನಾವು ಡೀಲ್ ಮಾಡ್ತಾ ಇದ್ದೇವೆ, ಅವಾಗ ಮಾತ್ರ ನಾವು ಎಸ್ಪೆಷಲಿ ಮಾಡೋ ಏನಂತಂದರೆ, ಇವಾಗ ಯಾರೋ ಎನ್ವೈರನ್ಮೆಂಟಲ್ ಕಂಪನಿ ಅವ್ರು ಪರ್ಚೇಸ್ ಮಾಡ್ತಾ ಇರೋದು ಎನ್ವೈರನ್ಮೆಂಟಲ್ ಪ್ರಾಡಕ್ಟ್ಸು, ಅವಾಗ ಏನು ಮಾಡ್ತೇವೆ, ನೀವು ಈ ಮೀಟಿಂಗ್ನ ಡಿಜಿಟಲಲ್ಲಿ ಮೀಟ್ ಆಗಿದ್ದಕ್ಕೆ ಧನ್ಯವಾದಗಳು, ಈ ಥರ ಇಷ್ಟಿಷ್ಟು ಪೇಪರು, ಇಷ್ಟು ಫ್ಲೈಟು, ಇಷ್ಟು ದುಡ್ಡು, ಇದೆಲ್ಲ ಉಳಿದಿದೆ, ಏನೋ ಒಂದು ಶಾರ್ಟ್ ಕೋಟ್ ಬರುತ್ತವೆ. ಆ ಥರ ಬರೆದ್ಬಿಟ್ಟು ನಾವು ಇಮೇಲ್ ಕಳಿಸುವಾಗ ಲಿಂಕ್ ಜೊತೆ ಇದು ಕೂಡ ಹೋಗುತ್ತೆ. ಅದು ಕೂಡ ಸ್ಪೆಸಿಫಿಕ್ ಕ್ಯಾಟಗರಿಗೆ ಅಷ್ಟೇ, ಎಲ್ಲರಿಗೂ ಅದನ್ನೇನು ಕಳ್ಸೋಕ್ಕೆ ಹೋಗಲ್ಲ. ಬಟ್ ಎಲ್ಲರಿಗೂ ಕಳಿಸೋದ್ರಿಂದ ಅದೇನು ಯೂಸೂ ಇಲ್ಲ. ಯಾಕೆಂದರೆ ಇಂಜಿನಿಯರಿಂಗ್ ಪ್ರಾಡಕ್ಟ್ ಮಾಡುವಾಗ ಅಥವಾ ನೀವು ಕಾರ್ ಮೆಟೀರಿಯಲ್ಸು ಅಥವಾ ಕಾರ್ಬನ್ ಮೆಟೀರಿಯಲ್ಸ್ ಮಾಡುವಾಗ ನೀವು ಹೋಗ್ಬಿಟ್ಟು ಎನ್ವೈರ್ಮೆಂಟ್ ಅಂತ ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ನೀವು ಮಾಡ್ತಾ ಇರೋದೇ ಪೊಲ್ಯೂಷನ್. ಸೊ ಅವಾಗ ಇದನ್ನೆಲ್ಲ ಬರೆಯೋ ಹಾಗಿಲ್ಲ. ಸೊ ಯಾವಾಗ ನೀವು ಈ ಎನ್ವೈರ್ಮೆಂಟಲ್ ಬಗ್ಗೆ ಮಾತಾಡ್ತಾ ಇದ್ದರೆ ಅವಾಗ ಮಾತ್ರ ಇದನ್ನು ಬರೆದು ಅವ್ರಿಗೆ ಕ್ಲಿಯರಾಗಿ ಹೇಳಿದರೆ ಸಾಕಾಗತ್ತೆ. ಡಿಸಡ್ವಾಂಟೇಜಸ್ ಏನು, ಜನನ ಮುಂದೆ ನೋಡಿಕೊಂಡು ಭೇಟಿ ಆಗೋಕ್ಕೆ ಆಗಲ್ಲ. 1-to-1 ಭೇಟಿ ಆದಾಗ ಪರ್ಸ್ನಲ್ ಮನುಷ್ಯ ಹೇಗೆ ಅನ್ನಿಸ್ತಾನೆ, ಯಾವ ಥರ ಇದ್ದಾನೆ, ಏನು ಎತ್ತ ಹೇಗೆ, ಅದು ಏನೂ ಗೊತ್ತೇ ಆಗಲ್ಲ. ತುಂಬ ಸಾರಿ ನನ್ನ ಜನ ಭೇಟಿಯಾಗಿದ್ದೇ 1-2 ವರ್ಷ ನಂದು ಲೈವ್ ಮೀಟಿಂಗ್ಸ್ಗಳಲ್ಲಿ ರೆಗ್ಯುಲರಾಗಿ ಭೇಟಿ ಆಗಿಲ್ಲ. ಲೈವ್ ಮೀಟಿಂಗಲ್ಲಿ ವೀಡಿಯೋಸ್ಗಳಲ್ಲೇ ನೋಡಿರ್ತಾರೆ, ಆದರೆ ಯಾವಾಗೋ 1 ವರ್ಷ ಆದಮೇಲೆ 2 ವರ್ಷ ಆದಮೇಲೆ ಬಂದು ಭೇಟಿಯಾಗಿರ್ತಾರೆ. ಸೊ ಆ ಥರ ಆಪ್ಷನ್ಸ್ಗಳು ತುಂಬ ಜನ ಇದ್ದಾರೆ. ಆದರೆ ನೀವು ಏನಂತಂದರೆ, ಇವಾಗ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ, ನಾವು ಸೇಲ್ಸಲ್ಲಿ ಅಥವಾ ಮಾರ್ಕೆಟಿಂಗಲ್ಲಿ ನಾವೇನು ಹೇಳ್ತೇವೆ, ಬಾಡಿ ಲ್ಯಾಂಗ್ವೇಜ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಇವಾಗ ಹ್ಯಾಂಡ್ ಶೇಕ್ ಮಾಡಿದಾಗ ಎಷ್ಟು ಚೆನ್ನಾಗಿ ಹ್ಯಾಂಡ್ ಶೇಕ್ ಆಗಿದೆ, ಸೊ ಕಾನ್ಫಿಡೆಂಟ್ ಆಗಿದೆಯಾ ಅಥವಾ ಏನೋ ಸುಮ್ಮನೆ ಆಗಿದೆಯಾ, ಅದರಲ್ಲೇ ನಮಗೆ ಒಂದು ಹಂತಕ್ಕೆ ಗೊತ್ತಾಗುತ್ತೆ ಈ ಮನುಷ್ಯ ಎಷ್ಟು ಇಂಟ್ರೆಸ್ಟೆಡ್ ಇದ್ದಾನೆ. ಸುಮ್ಮನೆ ಕೈ ಕೊಟ್ಟ ಅಂತಂದರೆ ಆಲ್ಮೋಸ್ಟು ಏನೋ ಓಕೆ, ಕಾನ್ಫಿಡೆಂಟ್ ಆಗಿದ್ದಾನೆ ಅಂದರೆ ಓಕೆ ಇವನ ಹತ್ರ ಡೀಲ್ ಮಾಡ್ಬೋದು, ಅಥವಾ ಇವನು ಡಿಸಿಷನ್ ಮೇಕರ್ಸ್ ಇದ್ದಾನೆ, ಸ್ಟ್ರಾಂಗ್ ಇದ್ದಾನೆ, ಮಾತಾಡ್ಬೋದು. ಯಾವ ಥರದಲ್ಲಿ ನಾವು ಮಾತಾಡ್ಬೋದು ಅಥವಾ ಇವ್ರ ತಲೆಯಲ್ಲಿ ಏನು ಇರಬಹುದು ಅನ್ನೋದನ್ನು ಒಂದು ಗೆಸ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಇರುತ್ತೆ. ಆ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ತುಂಬ ಬುಕ್ಸ್ ಇದೆ, ಬೇಕಂದ್ರೆ ಓದ್ಕೋಬೋದು ನೀವು. ಆದರೆ ಆ ಬಾಡಿ ಲ್ಯಾಂಗ್ವೇಜ್ಗಳು ಇಲ್ಲಿ ಪರ್ಸನಲ್ ಟಚ್ ಕೊಡೋಕ್ಕಾಗಲ್ಲ. ಸೊ ಅದು ಆಬ್ವಿಯಸ್ಲಿ ನಿಮಗೇನು ಸಿಗ್ನಲ್ಸು ಗೊತ್ತಾಗಲ್ಲ, ಅವರಿಗೆ ಯಾರ ಕಡೆಯಿಂದ ಕೇಳ್ತಾ ಇದ್ದಾರೆ, ಅಥವಾ ಏನೋ ಈಗ ಆನ್ಲೈನಲ್ಲಿ ಏನಾಗ್ಬಿಡುತ್ತೆ, ನಾನು ಮೀಟಿಂಗ್ ತೊಗೊಂಡಾಗ ನನ್ನ ಹಿಂದೆ ತುಂಬ ಜನ ಮಾತಾಡ್ತಾರೆ. ಇನ್ನೊಂದು ಸ್ಕ್ರೀನಲ್ಲಿ ಇನ್ನೊಂದು ಟೀಮ್ ಇದೆ, ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನನಗೆ ಸಪೋರ್ಟ್ ಕೊಡ್ತಿರ್ತಾರೆ. ಅದೆಲ್ಲೋ ಕೂಡ ನಿಮಗೆ ಪರ್ಸ್ನಲಿ ಗೊತ್ತಾಗಲ್ಲ. ಯಾಕಂದರೆ ನೀವು ಇಲ್ಲಿಲ್ಲ, ನೀವು ಈ ರೂಮಲ್ಲಿಲ್ಲ, ಈ ಮೀಟಿಂಗ್ ಸ್ಟೇಜಲ್ಲಿಲ್ಲ, ಈ ಸ್ಟುಡಿಯೋದಲ್ಲಿ ಇಲ್ಲ ಅನ್ನೋದಕ್ಕೆ ಆಟೋಮೆಟಿಕ್ಲಿ ನಿಮಗೇನು ಗೊತ್ತಾಗಲ್ಲ. ಆದರೆ ಯಾವಾಗ ನೀವು ಪರ್ಸ್ನಲ್ ಆಗಿರ್ತೀರೋ ಅವಾಗ ಯಾರಾದರೂ ನನ್ನ ಕಿವಿಯಲ್ಲಿ ಬಂದು ಏನಾದರೂ ಹೇಳೋದ್ರ ಅಥವಾ ಯಾರಾದರೂ ನನಗೆ ಇನ್ಫಾರ್ಮೇಷನ್ ತೋರಿಸ್ತಾ ಇದ್ದಾರಾ, ಅದೆಲ್ಲ ನಿಮ್ಮ ಕಣ್ಮುಂದೆ ಕಾಣುತ್ತೆ. ಆವಾಗ ನೀವೇನು ಅಂದ್ಕೊಳ್ಬೋದು, ಓಕೆ ಇವ್ರಿಗೆ ತುಂಬ ಗೊತ್ತಿಲ್ಲ ಅಥವಾ ಇವ್ರಿಗೆ ಗೊತ್ತಿದೆ, ಈ ವಿಷಯಗಳೆಲ್ಲ ತುಂಬ ಗೊತ್ತಾಗತ್ತೆ. ಆದರೆ ಈ ಆನ್ಲೈನಲ್ಲಿದ್ದಾಗ ಎಲ್ಲಿಂದ ಇನ್ಫಾರ್ಮೇಷನ್ ಬರ್ತಾ ಇದೆ, ಯಾರು ಅವ್ರಿಗೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಇದ್ದಾರೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಎಕ್ಸ್ಪ್ರೆಷನ್ ಹೇಗಿದೆ, ಏನು ನಿಮಗೆ ಕಾಣಲ್ಲ. ಮುಂದೆ ಇರೋದು ನಾನು ಮಾತ್ರ, ನನ್ನ ಮುಖ ಮಾತ್ರ ಕಾಣುತ್ತೆ. ಸೊ ನಾನೇನು ಹೇಳ್ತೇನೆ ಅಥವಾ ನಾನು ಕೇಳೋ ಕ್ವಶನ್ ಮಾತ್ರ ನಿಮ್ಮ ಹತ್ರ ಉತ್ತರ ಇರುತ್ತೆ ಹೊರತಾಗಿ
ಅವ್ರಿಗೆ ಏನು ಅನ್ಕೊಳ್ತಾ ಇದೆ, ಯಾಕಂದರೆ ಒಂದು ಮೀಟಿಂಗಲ್ಲಿ ಒಂದು 4 ಜನ ಬಂದಿದ್ದಾರೆ ಅಂದರೆ ಪರ್ಸ್ನಲ್ ಮೀಟಿಂಗಲ್ಲಿ ಹೇಳ್ತಾ ಇರೋದು, ಆ 4 ಜನ ಡಿಸೈಡ್ ಮಾಡೋಕ್ಕೆ ಬಂದಿದ್ದಾರೆ. ಅವ್ರು ಒಂದು 5 ನಿಮಿಷ ಅಂತ ಹೇಳಿ 4 ಜನ ಡಿಸೈಡ್ ಮಾಡಿ ಮಾತಾಡ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೀವೇನಾದರೂ ಸುಮ್ಮನೆ ನೆಗ್ಲೆಕ್ಟ್ ಮಾಡಿದರೆ ಅವ್ರಿಗೆ ಬೇರೆಯವ್ರು ಏನೋ ಬೇರೆ ಒಪಿನಿಯನ್ ಕೊಡ್ಬೋದು. ಸೊ ಅದು ನಿಮಗೆ ತೊಂದರೆ ಆಗುತ್ತೆ. ಸೊ ಅದಕ್ಕೆ ಈ ಆನ್ಲೈನ್ ಮೀಟಿಂಗ್ಸ್ಗಳಿಗಿಂತ ಪರ್ಸನಲ್ ಮೀಟಿಂಗ್ಸು ಆಲ್ವೇಸ್ ಬೆಟರ್. ಬಟ್ ಇವಾಗ ಏನಾಗುತ್ತೆ, ದುಡ್ಡು ಒಂದು ಪ್ರತಿ ಸರಿ ಇಂಟರ್ನ್ಯಾಷನಲ್ ಟ್ರಾವೆಲು, ಡೊಮೆಸ್ಟಿಕ್ ಅಂತೂ ಏನೂ ಇಲ್ಲ. ಈಗ ಸಪ್ಲೈಯರ್ಗಳೇ ಹೇಳೋದೊಂದು ಮಾಡೋದೊಂದು ಮಾಡಿದಾಗ ಬರೀ ಸಪ್ಲೈಯರ್ಗೆ ನಾವು ಹೋಗಿ ಬಂದುಬಿಟ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಬೆಂಗಳೂರಿಂದ ಮಂಗಳೂರಿಗೆ ಅಥವಾ ಬೆಂಗಳೂರಿಂದ ಚೆನ್ನೈಗೆ ಎಷ್ಟು ಖರ್ಚಾಗುತ್ತೆ ಪ್ರತಿ ಸರಿ ನಾವು ಪ್ರಾಡಕ್ಟ್ ನೋಡೋಕ್ಕೆ ಅಥವಾ ಮಾರ್ಕೆಟ್ ನೋಡೋಕ್ಕೆ ಅಥವಾ ಮೆಟೀರಿಯಲ್ಗಳನ್ನ ಚೆಕ್ ಮಾಡೋಕ್ಕೆ. ಇದನ್ನೆಲ್ಲ ನೀವು ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ನಿಜ. ಬಟ್ ಆದರೆ ಸೇಮ್ ಟೈಮು ನಿಮಗೆ ಆ ಲಾಸ್ಗಳಾಗೋ ಚಾನ್ಸಸ್ಸು ಇರುತ್ತೆ. ಸೊ ಅದು ನಮಗೆ ಪ್ರಾಬ್ಲಮ್ ಆಗೋದು. ನೆಕ್ಸ್ಟ್ ಇರೋದೇನು, ಇಂಟರ್ನೆಟ್ ಮತ್ತು ಟೆಕ್ನಿಕಲ್ ಇಶ್ಯೂಸ್ ಏನು ಬರ್ಬೋದು ಅದನ್ನು ಕೂಡ ನೋಡ್ಕೊಳ್ಬೇಕು. ಒಂದು ವೇಳೆ ನಿಮ್ಗೇನಾದರೂ ಎಲ್ಲ ನನ್ನ ಬಿಸ್ನೆಸ್ಗಳು ಆನ್ಲೈನೇ ಮಾಡ್ತೇನೆ, ಸರಿ ನಾನು ಇವಾಗೆಲ್ಲ ಸೆಟ್ ಆಗಿದೆ, ನಾನು ಮೀಟಿಂಗ್ಸ್ಗಳನ್ನ ತೊಗೊಳ್ತೇನೆ, ಆದರೆ ಸ್ವಲ್ಪ ನಿಮ್ಗೇನಾದರೂ ಇಂಟರ್ನೆಟ್ ಇಶ್ಯೂಸ್ ಬಂತು ಅಂದರೆ ನಿಮ್ಮ 3 ತಿಂಗಳಿಂದ ಕಷ್ಟಪಟ್ಟು ನಾನು ಮೀಟಿಂಗಿಗೆ ಕರ್ಕೊಂಡು ಬಂದಿದ್ದೇನೆ, ಅವತ್ತೇ ನನ್ನ ಇಂಟರ್ನೆಟ್ ಪ್ರಾಬ್ಲಮ್ ಆಗಿದೆ, ನನ್ನ ಮೀಟಿಂಗ್ ಹಾಳಾಗೋಗುತ್ತಲ್ಲಿ. ಯಾಕಂದರೆ ಏನೂ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ. ಅದಕ್ಕೆ ನಾನು ಹೇಳೋದೇನೋ, ಒಂದು ಇಂಟರ್ನೆಟ್ ಜೊತೆಗೆ ಇನ್ನೊಂದು ಇಂಟರ್ನೆಟ್ ಹಾಕ್ಸ್ಕೊಳ್ಳಿ. ಯಾಕಂದರೆ ಇವಾಗ ನೀವು ಫ್ಲೈಟ್ ದುಡ್ಡು ಉಳಿತಾ ಇದೆ, ನಿಮ್ಮ ಟ್ರಾವೆಲ್ ದುಡ್ಡು ಉಳಿತಾ ಇದೆ, ಆ ದುಡ್ಡನ್ನ ಎಲ್ಲಾದರೂ ಹಾಕಬೇಕಲ್ಲ. ಅಟ್ಲೀಸ್ಟ್ ಒಂದು ಸಣ್ಣ ಪರ್ಸೆಂಟೇಜಲ್ಲಿ ನೀವು ಅದನ್ನು ಟೆಕ್ನಾಲಜಿಯಲ್ಲೇ ಹಾಕಿ. ಒಂದು ಬಿಟ್ಟು 2 ಇಂಟರ್ನೆಟ್ ಕನೆಕ್ಷನ್ ಇಟ್ಕೊಳ್ಳಿ, ಒಂದು ಲೋಕಲ್ ಇಟ್ಕೊಳ್ಳಿ, ಒಂದು ಏರ್ಟೆಲ್ ಇಟ್ಕೊಳ್ಳಿ, ಒಂದು ಜಿಯೋ ಇಟ್ಕೊಳ್ಳಿ, ಏನು ನಿಮಗೆ ಇಷ್ಟ ಇದೆಯೋ, ನಿಮ್ಮಲ್ಲಿ ಯಾವ ಕನೆಕ್ಷನ್ಗಳು ಅವೈಲೇಬಲ್ ಇದೆಯೋ ಒಂದು ಬಿಟ್ಟು 2 ಕನೆಕ್ಷನ್ನ ಕರೆಕ್ಟಾಗಿ ಹಾಕಿಸ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಒಳ್ಳೆಯದು. ಅದರಲ್ಲಿ ಏನಾಗುತ್ತೆ, ಈ ಟೆಕ್ನಿಕಲ್ ಪ್ರಾಬ್ಲಮ್ಗಳು, ಟೈಮ್ ವೇಸ್ಟ್ ಆಗೋದು, ಈ ಕ್ಲಿಯಾರಿಟಿ ಇಲ್ಲದೆ ಇರೋದು, ಇದೆಲ್ಲ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಕಷ್ಟದಿಂದ ನಾವು ಮೀಟಿಂಗ್ ಕರ್ಕೊಂಡು ಬರ್ತೇವೆ. ಒಂದು ಝೂಮ್ ಮೀಟಿಂಗ್ ಬರೋಕ್ಕೇ ಇಷ್ಟು ದಿನ ತೊಗೊಂಡಿದ್ದಾನೆ ಅಂದರೆ ನಿನ್ನ ಪರ್ಸನಲ್ ಮೀಟಿಂಗ್ ಯಾವಾಗ ಕೊಡ್ಬೋದು ಅವನು, ಅದು ಕೂಡ ತೊಂದರೆ ಇರುತ್ತೆ. ಹಾಗಾಗಿ ನೀವು ಎಲ್ಲ ಪ್ರಾಪರಾಗಿ ಕ್ಯಾಲ್ಕುಲೇಟ್ ಮಾಡಿದರೆ ಸರಿಯಾಗಿ ಆಗುತ್ತೆ, ತೊಂದರೆಗಳಿರಲ್ಲ. ಅದರಲ್ಲಿ ಇನ್ನೊಂದೇನು, ನೀವೇನಾದರೂ ಇಂಪೋರ್ಟರ್ ಇದ್ದೀರಾ ಅಥವಾ ನೀವೇನೋ ಕ್ಲೈಂಟ್ಗಳನ್ನ ಎಕ್ಸ್ಪೋರ್ಟರ್ ಆಗಿ ನೀವೇನೋ ಮೆಟೀರಿಯಲ್ಗಳನ್ನ ಅವ್ರಿಗೆ ತೋರಿಸ್ಬೇಕಂದ್ರೆ ಮುಟ್ಟು ನೋಡೋಕ್ಕಾಗಲ್ಲ, ಏನು ಕ್ವಾಲಿಟಿಗಳಂತಂದರೆ ಕರೆಕ್ಟಾಗಿ ಗೊತ್ತಾಗಲ್ಲ. ಸೊ ಅಲ್ಲಿ ಪ್ರಾಡಕ್ಟ್ ಮುಟ್ಟಿದ ಮೇಲೆ ಗೊತ್ತಾಗುತ್ತೆ. ಅದ್ರ ಬದಲು ನಾವೇನು ಮಾಡ್ತೇವೆ, ಆಬ್ವಿಯಸ್ಲಿ ಈ ಚಾಲೆಂಜ್ ಏನಾದರೂ ಇದ್ದರೆ ನಾವು ಸ್ಯಾಂಪಲ್ಗಳನ್ನ ಕಳಿಸಿ ಅಪ್ರೂವಲ್ ತೊಗೊಳ್ತೇವೆ. ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ, ಸರಿಯಾಗಿದೆಯೋ ಇಲ್ವೋ, ಇದನ್ನೆಲ್ಲ ಕೇಳಿಕೊಂಡು ನೋಡಿಕೊಂಡು ನಾವು ಪ್ಲ್ಯಾನ್ ಮಾಡ್ತೇವೆ. ಬಟ್ ಸ್ಟಿಲ್ ಆದರೂ ಕೂಡ ಇದನ್ನು ನಾವು ಕನ್ಸಿಡರ್ ಮಾಡುವಂಥ ಆಪ್ಷನ್ ಇದೆ. ಅದೇ ಇನ್ನೊಂದೇನೆಂದರೆ, ಈ ಟೈಮ್ ಝೋನ್ ಟ್ರಬಲ್ಗಳಿರಲ್ಲ. ಇವಾಗ ನಾನು ಇಂಡಿಯಾದಲ್ಲಿದ್ದೇನೆ, ಅಲ್ಲಿ ಹೋಗ್ತಾನೆ, ಈ ತೊಂದರೆಗಳು ಏನಾಗುತ್ತೆ ಅದು ಕೂಡ ನಮಗೇನು ವ್ಯತ್ಯಾಸ ಆಗಲ್ಲ. ಯಾಕಂದರೆ ಆನ್ಲೈನಲ್ಲಿ ಮೀಟಿಂಗ್ಸ್ ಇದ್ದರೆ, ಇವಾಗ ಎಕ್ಸ್ಪೋರ್ಟರ್ ಇದ್ದೀರಾ, ಇಂಪೋರ್ಟರ್ ಇದ್ದರೆ ನೀವು ಆಬ್ವಿಯಸ್ಲಿ ನಿಮ್ಮ ಟೈಮ್ ಝೋನ್ಗೆ ನೀವು ರಿಕ್ವೆಸ್ಟ್ ಕೊಡ್ಬೋದು, ನೀವು ಡಿಮಾಂಡ್ ಮಾಡ್ಬೋದು. ಯಾಕೆಂದರೆ ದುಡ್ಡು ನೀವು ಕೊಡ್ತಾ ಇದ್ದೀರಾ, ಯಾರಿಗೆ ಬಿಸ್ನೆಸ್ ಬೇಕೋ ಅವರು ಎಂಟರ್ಟೈನ್ ಮಾಡ್ತಾರೆ. ಆದರೆ ಯಾವಾಗ ನೀವು ಎಕ್ಸ್ಪೋರ್ಟರ್ ಇದ್ದೀರೋ ಅಥವಾ ಇವಾಗ ಬಾಯರ್ಗಳು ಬಂದಾಗ ಅವ್ರ ಟೈಮ್ ಝೋನಿಗೆ ನೀವು ಕೆಲಸ ಮಾಡಬೇಕು. ಈಗ US ಕ್ಲೈಂಟಿಗೆ ಇಂಡಿಯನ್ ಟೈಮಿಗೆ ರಾತ್ರಿ ಎತ್ಕೊಂಡು ನನ್ನ ಮೀಟಿಂಗಿಗೆ ಬಾ ಅಂದರೆ ಬರಲ್ಲ, ಅವರು ಹಗಲೊತ್ತಲ್ಲೇ ನೀವು ಅವ್ರ ಜೊತೆಗೆ ಮೀಟಿಂಗ್ ಮಾಡಬೇಕು. ಸೊ ಅವಾಗೇನಾಗುತ್ತೆ, ಈ ಬೇರೆ ಬೇರೆ ಕಂಟ್ರಿ ಬೇರೆ ಬೇರೆ ಟೈಮ್ ಝೋನ್ ಇರೋದ್ರಿಂದ ಮಿಸ್ಕಮ್ಯುನಿಕೇಷನು, ಲೇಟ್ ರಿಪ್ಲೈಸ್ಗಳು, ಕನ್ಫ್ಯೂಷನ್ಸು ಇವೆಲ್ಲ ಆಗ್ತಾ ಇರುತ್ತೆ. ಆದರೆ ನೀವೇನು ಮಾಡಬೇಕು, ಆ್ಯಸ್ ಎ ಎಕ್ಸ್ಪೋರ್ಟರ್ ನಿಮ್ಮ ಕ್ಯಾಲೆಂಡರ್ ಏನಿದೆಯಲ್ಲ, ಸೊ ಕ್ಯಾಲೆಂಡರ್ ಅಂತಂದರೆ ಈ ಕ್ಯಾಲೆಂಡರ್ ಲಿಂಕ್, ಈ ಕ್ಯಾಲೆಂಡರ್ಲಿ ಒಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಏನಾಗುತ್ತೆ, ನೀವು 24 hours ವಿಂಡೋ ಓಪನ್ ಮಾಡಿಬಿಡಿ. ಅಂದರೆ 24 ಗಂಟೆಯಲ್ಲೂ ಕೂಡ ನೀವು ಅವೈಲೇಬಲ್ ಇರ್ತೀರ ಅನ್ನೋ ಸ್ಲಾಟ್ ಇಟ್ಕೊಳ್ಳಿ. ಅದು ಏನಾಗುತ್ತೆ, ಈ ಮೀಟಿಂಗ್ಗಳ ಬುಕ್ ಆಯಿತು ಅಂದರೆ 24/7 ಯಾವಾಗಾದರೂ ಆಗ್ಬೋದು. ಆ್ಯಸ್ ಎ ಎಕ್ಸ್ಪೋರ್ಟರ್ ನೀವು ಅದಕ್ಕೆ ರೆಡಿ ಇರಬೇಕು. ತುಂಬ ಜನ ಅಂದ್ಕೊಳ್ತಾರೆ ಇದು 5 to 9 ಜಾಬು, ಅಥವಾ 9 to 5 ಜಾಬು, ಆರಾಮ್ ಗೌರ್ಮೆಂಟ್ ಜಾಬ್ ಥರ ಆರಾಮಾಗಿ. ಇಲ್ಲ, ನನಗೆ ಬಾಸ್ಗಳು ಎಷ್ಟು ಟೈಮ್ ವರ್ಕ್ ಮಾಡೋಕ್ಕೆ ಹೇಳ್ತಾರೆ ಅಷ್ಟು ಟೈಮ್ ವರ್ಕ್ ಮಾಡೋಕ್ಕೆ ಹೇಳ್ತಾರೆ, ಅದಕ್ಕೆ ಬೇಡ ನಾನು ಕಂಪನಿ ಸ್ಟಾರ್ಟ್ ಮಾಡ್ತೇನೆ, ಆ ಥರ ಅಂದ್ಕೊಂಡು ನೀವು ಎಕ್ಸ್ಪೋರ್ಟಿಗೆ ಬಂದಿದ್ದರೆ ಮರ್ತ್ಬಿಡಿ. ಇಲ್ಲಿ ಇವತ್ತಿನವರೆಗೂ ಇವಾಗ ಆಲ್ಮೋಸ್ಟು ರಿಯಲ್ ಟೈಮಲ್ಲಿ 9-10 ಗಂಟೆ ಆಗಕ್ಕೆ ಬಂದಿದೆ. ಸೊ ಇವಾಗ 10 ಗಂಟೆಗೆ ಬಂದರೆ ಇವಾಗ ನನಗೂ ಕೂಡ ಮೀಟಿಂಗ್ಗಳು 2:30ವರೆಗೂ ಇದೆ ರಾತ್ರಿ. ಇವಾಗ ರಾತ್ರಿ ಆಗಿದೆ. ಸೊ 2:30ವರೆಗೂ ನಾನು ಇವತ್ತಿನವರೆಗೂ ಕೆಲಸ ಮಾಡ್ತೇನೆ. ಅದು ಬೇರೆ ಬೇರೆ ಕಂಪನೀಸ್ಗಳಿಗೆ ರೆಪ್ರೆಸೆಂಟ್ ಮಾಡ್ತೇವೆ, ಬೇರೆ ಬೇರೆ ವಿಷಯಗಳಿರುತ್ತೆ, ನಾವು ಟೀಮ್ಗಳ ಮೀಟಿಂಗ್ ಇರುತ್ತೆ. ಪ್ರತಿಯೊಂದು ಏನೇ ಚಾಲೆಂಜಸ್ ಬಂದರೂ ಇಷ್ಟೆಲ್ಲ ಕ್ಲೈಂಟ್ಸ್ಗಳಿಗೆ ಕೇಟರ್ ಮಾಡ್ತಾ ಇರೋದ್ರಿಂದ ನಾನು ಎಲ್ಲೂ ಹೋಗೋಕ್ಕಾಗಲ್ಲ. ನನ್ನ ಮೀಟಿಂಗ್ಸ್ಗಳು ಇರುತ್ತೆ, ನಾನು ಪರ್ಸ್ನಲಿ ತೊಗೊಂಡಿರೋ ಪ್ರಾಜೆಕ್ಟ್ಗಳು ಇರುತ್ತೆ, ಅವನ್ನೆಲ್ಲ ನಾನು ಕೇಟರ್ ಮಾಡಬೇಕಾಗತ್ತೆ. ಸೊ ಈ ಥರ ಇದ್ದಾಗ ನೀವು ಏನಾದರೂ ಕಂಫರ್ಟ್ ಅಂದ್ಕೊಂಡು ಬಂದಿದ್ರೆ, ಸೊ ತಪ್ಪಾಗಿ ಅಂದ್ಕೊಂಡು ಬಂದಿದ್ದಾರೆ, ದಯಮಾಡಿ ನೀವು ಇನ್ನೊಂದು ಸರಿ ಜಾಬ್ಗಳಿಗೆ ಹೋದರೆ ಬೆಟರು. ಓಕೆ, ಇಲ್ಲಾಂದರೆ ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಸೀರಿಯಸ್ ಆಗಿ ಮಾಡೋದಾದರೆ 24/7 ನೀವು ವಿಂಡೋಸ್ ಇಟ್ಕೊಂಡ್ರೆ ಆ ಕ್ಯಾಲೆಂಡ್ರಲ್ಲಿ ಲಿಂಕ್ ಓಪನ್ ಮಾಡ್ಕೊಳ್ಳಿ, ಫ್ರೀಯಾಗೆ ಮಾಡ್ಕೊಳ್ಳಿ. ಒಂದು ಇವೆಂಟ್ ಆದರೆ ಸಾಕಾಗುತ್ತೆ, ಯಾಕಂದರೆ ನೀವು ಒಬ್ಬರೇ ಇರೋದ್ರಿಂದ ತಲೆನೋವಿಲ್ಲ. ಟೀಮ್ಗಳಿತ್ತು, ಟೀಮ್ಗಳು ಮ್ಯಾನೇಜ್ ಮಾಡಬೇಕಂದ್ರೆ ಸ್ವಲ್ಪ ದೊಡ್ಡ ಪ್ಯಾಕೇಜೇ ತೊಗೊಳ್ಬೇಕಾಗುತ್ತೆ, ದುಡ್ಡು ಕೊಟ್ಕೊಂಡು ತೊಗೊಳ್ಬೇಕು. ಇವಾಗ ಈ ಕಮ್ಯುನಿಕೇಷನ್ಸ್ಗಳಲ್ಲಿ ನೀವು 24 hours ವಿಂಡೋ ಇಟ್ಕೊಂಡ್ರೆ ಅವ್ರು ಏನು ಮಾಡ್ತಾರೆ, ಆ ಲಿಂಕ್ನ ಕ್ಲಿಕ್ ಮಾಡ್ತಾರೆ, ಅವ್ರಿಗೆ ಯಾವ ಟೈಮ್ ಝೋನ್ ಬೇಕೋ, ಅವರು ಯಾವ ದೇಶದಲ್ಲಿ ಇರ್ತಾರೋ ಅಲ್ಲಿ ಅವ್ರಿಗೆ ಟ್ರ್ಯಾಕ್ ಮಾಡುತ್ತೆ, ಅಂದರೆ ಅವ್ರ ಟೈಮ್ ಏನಿದೆ ಅಂತ.
ಆ ಟೈಮ್ ನೋಡಿಕೊಂಡು ಅದು ಆಟೋಮೆಟಿಕ್ಲಿ ಅಡ್ಜಸ್ಟ್ ಆಗಿರುತ್ತೆ. ಅವ್ರು ಹೋಗಿ ಟೈಮ್ ಬುಕ್ ಮಾಡ್ತಾರೆ. ಆ ಬುಕ್ ಮಾಡಿರೋ ಟೈಮ್ಗೆ ನೀವು ಆಟೋಮೆಟಿಕ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನಿಮಗೆ ನಿಮ್ಮ ಇಂಡಿಯನ್ ಟೈಮಿಗೆ ಬರುತ್ತೆ. ಸೊ ನೀವೇನು ಮಾಡ್ತೀರಾ, ನಿಮ್ಮ ಟೈಮ್ ಝೋನಲ್ಲಿ ಏನು ಮೀಟಿಂಗ್ ಇದೆ ನೋಡಿಕೊಂಡು ಆ ಟೈಮಿಗೆ ಎತ್ಕೊಂಡು ಕೂತ್ಕೊಂಡ್ರೆ ಸಾಕು. ಸೊ ಬೆಡ್ ಮೇಲಿಂದ ಎದ್ದು ಬಂದು ಸೀದಾ ಮೀಟಿಂಗ್ ಕೂತ್ಕೋಬೇಡಿ, ಸ್ವಲ್ಪ ಮುಂಚೆನೇ ಎತ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೊಳ್ಳಿ. ಬ್ಯಾಕ್ಗ್ರೌಂಡು ತುಂಬ ಇಂಪಾರ್ಟೆಂಟು ಝೂಮ್ ಮೀಟಿಂಗ್ಸ್ಗಳಲ್ಲಿ, ಎಸ್ಪೆಷಲಿ ಯಾವುದೇ ವರ್ಚುವಲ್ ಮೀಟಿಂಗ್ಸಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ ಅಂದರೆ ದಯಮಾಡಿ ಚೆನ್ನಾಗಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅಟ್ಲೀಸ್ಟ್ ವರ್ಚುವಲ್ ಬ್ಯಾಕ್ಗ್ರೌಂಡ್ಸ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಹಿಂದ್ಗಡೆ ಇರೋ ಡಿಸ್ಟರ್ಬೆನ್ಸ್ಗಳು ಅದೆಲ್ಲ ಕಟ್ ಆಗುತ್ತೆ. ಆದರೆ ಒಂದೇನೆಂದರೆ ನಿಮ್ಮ ಹಿಂದೆ ಇರೋ ಬ್ಯಾಕ್ಗ್ರೌಂಡು ಅಥವಾ ವರ್ಚುವಲಲ್ಲಿ ಇರೋ ಫೋಟೋ ಮತ್ತು ನಿಮ್ಮ ಹಾಕ್ಕೊಂಡಿರೋ ಶರ್ಟ್ಗಳು ಮ್ಯಾಚ್ ಆಗಬಾರ್ದು. ಆಯಿತು ಅಂದರೆ ಆ ವರ್ಚುವಲ್ ಬ್ಯಾಕ್ಗ್ರೌಂಡಲ್ಲಿ ಮತ್ತು ನಿಮ್ಮ ಶರ್ಟ್ನ ಎರಡನ್ನೂ ಕಟ್ ಮಾಡಿಬಿಡುತ್ತೆ. ಅವಾಗ ತುಂಬ ಏನು ದೆವ್ವನೋ ಭೂತಾನೋ ಬಂದು ಕೂತ್ಕೊಂಡಂಗೆ ಆಗಿರುತ್ತೆ. ಸೊ ಆ ಥರ ಮಾಡ್ಕೋಬೇಡಿ. ಸೊ ಕರೆಕ್ಟಾಗಿ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಟೈಮ್ ಝೋನ್ ಒಂದು ತುಂಬ ಇಂಪಾರ್ಟೆಂಟು. ಅದ್ರ ಜೊತೆಗೆ ಮಿಸ್ಕಮ್ಯುನಿಕೇಷನ್ಸ್ ಎಲ್ಲ ನೀವು ಅವಾಯ್ಡ್ ಮಾಡ್ಬೋದು, ಯಾಕಂದರೆ ರೆಕಾರ್ಡಿಂಗು ಇರುತ್ತೆ. ನೀವೇನಾದರೂ ತಪ್ಪಾಗಿ ಹೇಳಿದರೆ ಅದನ್ನು ಬೇಕಂದ್ರೆ ಕರೆಕ್ಷನ್ ಮಾಡಿ ಕಳಿಸ್ಬೋದು. ಆಮೇಲೆ ಇನ್ನೊಂದೇನೆಂದರೆ ಝೂಮ್ ಮೀಟಿಂಗ್ಸ್ಗಳಲ್ಲೆಲ್ಲ ನಿಮಗೆ ಝೂಮ್ ಆಯಿತು, ಗೂಗಲ್ ಆಯಿತು, ಬೇರೆ ಯಾವುದೇ ಟೂಲ್ಸ್ಗಳಿರಲಿ, ಅವೆಲ್ಲ ಮೀಟಿಂಗ್ಸ್ಗಳು ನೀವೇನು ಮಾಡ್ಬೋದು ಅಂದರೆ ಟ್ರಾನ್ಸ್ಕ್ರಿಪ್ಷನ್ ಸಿಕ್ಬಿಡುತ್ತೆ. ನೀವೇನೇನು ಮಾತಾಡಿದ್ದೀರಾ, ಏನೇನು ನೆಗೋಷಿಯೇಟ್ ಮಾಡಿದರೆ ಟ್ರಾನ್ಸ್ಕ್ರಿಪ್ಟ್ ಇರುತ್ತೆ. ಅದನ್ನೇ ನೀವು ಯಾವುದಾದ್ರೂ AI ಟೂಲಿಗೆ ಹಾಕ್ಕೊಂಡು ಅದನ್ನು ಸಮರೈಸ್ ಮಾಡಿ ಕಳಿಸಿದ್ರೆ ಸಾಕು ಇಮೇಲ್ಸ್ಗಳಲ್ಲಿ. ಸೊ ಸೆಕ್ಯೂರಿಟಿ ಕನ್ಸರ್ನ್ಸ್ ಏನಾದರೂ ಇದ್ದರೆ, ಈಗ ನಾರ್ಮಲಿ ಈ ವೀಡಿಯೋಸ್ಗಳು ಲೀಕ್ ಆಗೋದು ಅಥವಾ ನೀವೇನಾದರೂ ಬೇರೆ ಮಾತಾಡಿರ್ತೀರಾ, ಅಥವಾ ನಾವು ಕೆಲವೊಂದು ಸರಿ ನಾವು ಏನು ಮಾಡ್ತೇವೆ, ಈ ಓಪನ್ ಮೀಟಿಂಗ್ಸ್ಗಳಲ್ಲಿ ಅಥವಾ ಯೂಟ್ಯೂಬಿಗೆ ಹಾಕೋ ವೀಡಿಯೋಸ್ಗಳಲ್ಲಿ ತುಂಬ ವಿಷಯಗಳನ್ನ ಶೇರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆಬ್ವಿಯಸ್ಲಿ ಲೀಗಲ್ ಇರೋಲ್ಲ ಒಂದು, ಇಲ್ಲಾಂದರೆ ಏನೋ ಟ್ರಿಕ್ಸ್ ಇರುತ್ತೆ, ಅದನ್ನು ಪಬ್ಲಿಕ್ಲಿ ಹೇಳೋಕ್ಕಾಗಲ್ಲ, ಅಥವಾ ಹೇಳಿಬಿಟ್ರೆ ಮುಂದೆ ಆ ಟ್ರಿಕ್ಗಳು ಯೂಸ್ ಆಗಲ್ಲ. ಸೊ ಈ ಥರ ಇತ್ತು ಅಂದರೆ ನಾವೇನು ಮಾಡ್ತೇವೆ, ಸ್ವಲ್ಪ ಅವಾಯ್ಡ್ ಮಾಡ್ತೇವೆ. ಸೊ ಹಾಗಿದ್ದಾಗ ನೀವೇನು ಮಾಡ್ಬೋದು, ಈ ವಿಡಿಯೋಸ್ಗಳನ್ನ ಝೂಮ್ ಕ್ಲೌಡು ಅಥವಾ ಗೂಗಲ್ ಕ್ಲೌಡಲ್ಲೇ ಬಿಟ್ಟರೆ ಅಲ್ಲೇ ಸೇಫ್ ಆಗಿರುತ್ತೆ. ಎಲ್ಲೋ ಸೇವ್ ಮಾಡೋದು, ಎಲ್ಲೋ ಫ್ರೀ ಟೂಲ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಪೋಸ್ಟ್ ಮಾಡೋದು, ಅವರೆಲ್ಲಾದರೂ ಲೀಕ್ ಆಗೋದು, ಇದನ್ನೆಲ್ಲ ಮಾಡದೇ ಇದ್ದರೆ ಒಳ್ಳೆಯದು. ಸೊ ಇದನ್ನು ಯಾವಾಗ ಯೂಸ್ ಮಾಡ್ತೀರಾ, ನಾನು ಏನು ಹೇಳ್ತೇನೆ, ಫಸ್ಟ್ ಮೀಟಿಂಗ್ಗಳು ಏನಿದೆ ಅದನ್ನು ವರ್ಚುವಲೇ ಮಾಡ್ಕೊಳ್ಳಿ. ಯಾಕಂದರೆ ಏನಾಗುತ್ತೆ, ಫಸ್ಟ್ ಮೀಟಿಂಗ್ಗಳು ನೀವು ಸಪ್ಲೈಯರ್ನ ಭೇಟಿನೇ ಆಗಿಲ್ಲ, ಅಥವಾ ಜಸ್ಟ್ ಆ್ಯಸ್ ಎ ಎಕ್ಸ್ಪೋರ್ಟರ್ ಹೇಳ್ತಾನೆ, ಸಪ್ಲೈಯರ್ ಎಲ್ಲೋ ಚೆನ್ನೈದಲ್ಲಿದ್ದಾನೆ, ಮುಂಬೈಲಿದ್ದಾನೆ, ಎಲ್ಲೋ ಇದ್ದಾನೆ, ಒಂದು ವರ್ಚುವಲ್ ಮೀಟಿಂಗ್ ಮಾಡಿ ನೋಡಿ. ಆ ಮನುಷ್ಯ ಹೇಗೆ ಕಾಣ್ತಾನೆ, ಏನು ಮೀಟಿಂಗು, ಏನು ಯಾವ ಥರ ಅವನು, ಸ್ವಲ್ಪ ಒಂದು ಫೀಲಿಂಗ್ ಬರುತ್ತೆ. ಆ ಒಳಗಡೆ ಏನು ಫೀಲಿಂಗ್ ಬರುತ್ತೆ, ಓಕೆ ತುಂಬ ಒಳ್ಳೆಯವನು, ಅದು ಇನ್ನೂ ಬರ್ತಾ ಇಲ್ಲ ಅಂತ ಅಂದ್ಕೊಳ್ಳಿ, ನೀವಿನ್ನೂ ಬಿಸ್ನೆಸ್ಸಿಗೆ ಇಳಿದಿಲ್ಲ. ಹಾಗೇನಾದರೂ ಇದ್ದರೆ ನಮ್ಮ ಕಡೆಯಿಂದ ಅದು ಸರ್ವಿಸಸ್ ಇದೆ, ನಿಮ್ಮ ಜೊತೆಗೆ ಬೇಕಾದ್ರೆ ನಾವು ಮೀಟಿಂಗ್ ಬಂದು ಕೂತ್ಕೊಂಡು ಅವ್ರನ್ನ ಅನಾಲಿಸಿಸ್ ಮಾಡೋ ಕೆಲಸನೂ ಮಾಡ್ತೇವೆ. ಹಾಗೇನಾದರೂ ಬೇಕಾದರೆ ತಿಳಿಸಿ. ಆದರೆ ಏನು ಅಂತಂದರೆ, ಇವಾಗ ನೀವು ಮೀಟಿಂಗಿಗೆ ಹೋದಾಗ ಅಥವಾ ಝೂಮ್ ಮೀಟಿಂಗಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ ಅಟ್ಲೀಸ್ಟ್ ಫಸ್ಟ್ ಮೀಟಿಂಗ್ ಏನಿದೆ, ಅವ್ನು ಯಾವ ಥರದವನೋ, ಟೈಮಿಗೆ ಬರ್ತಾನೋ ಇಲ್ವೋ, ಅಥವಾ ಮೀಟಿಂಗೇ ಕ್ಯಾನ್ಸಲ್ ಮಾಡ್ತಾನೋ, ಸೊ ಅಂದರೆ ಎಷ್ಟು ಸೀರಿಯಸ್ ಇದ್ದಾನೆ ಅದು ಗೊತ್ತಾಗುತ್ತೆ. ಕೆಲವೊಂದು ವಿಷಯಗಳು ತುಂಬ ಇಂಪಾರ್ಟೆಂಟ್, ಅದನ್ನೆಲ್ಲ ಅನಾಲಿಸಿಸ್ ಮಾಡಿದರೆ ನಿಮಗೊಂದು ಒಂದು ಒಂದು ಒಪಿನಿಯನ್ ಬರುತ್ತೆ ಅವನ ಮೇಲೆ. ಸರಿ, ಓಕೆ, ಇವನ ಜೊತೆ ಮಾಡ್ಬೋದು, ಇಲ್ಲ ಇವನ ಜೊತೆ ಮಾಡೋಕ್ಕೆ ಆಗಲ್ಲ, ಇವನು ಯೂಸ್ಲೆಸ್ ಫೆಲೋ, ಈ ಥರ ಏನಾದರೂ ಇತ್ತು ಅಂದರೆ ನೀವು ಫಸ್ಟ್ ಮೀಟಿಂಗಲ್ಲೇ ಗೊತ್ತಾಗುತ್ತೆ. ಇಲ್ಲ, ನಾನು ಮುಂಬೈವರೆಗೂ ಖರ್ಚು ಮಾಡ್ಕೊಂಡು ಹೋಗಿ ಅಲ್ಲಿ ಹೋದ್ಮೇಲೆ ಅವ್ನು ಮೀಟಿಂಗ್ ಕ್ಯಾನ್ಸಲ್ ಮಾಡ್ತಾನೆ, ಅವಾಗ ಏನಾಗುತ್ತೆ, ದೊಡ್ಡ ಲಾಸ್ ಆಗುತ್ತೆ. ಅದ್ರ ಬದಲು ಅವ್ನು ಎಷ್ಟು ಸೀರಿಯಸ್ ಇದ್ದಾನೆ ಅನ್ನೋದು ನೀವು ಫಸ್ಟ್ ಮೀಟಿಂಗಲ್ಲೇ ಮಾಡ್ಕೊಂಬಿಡಿ. ಫಸ್ಟ್ ಮೀಟಿಂಗಲ್ಲಿ ಅವ್ನು ಸೀರಿಯಸ್ ಇದ್ದಾನೆ, ಬರ್ತಾನೆ, ಆನ್ ಟೈಮ್ ಇದ್ದಾನೆ, ಒಳ್ಳೆ ಮನುಷ್ಯ ಅನಿಸಿದ, ಹೋಗಿ ಭೇಟಿಯಾಗಿ ಅವಾಗ ಇನ್ವೆಸ್ಟ್ ಮಾಡಿ. ಇಲ್ಲ, ಏನೋ ಮೀಟಿಂಗೇ ಇಲ್ಲ, ಅವನ ಹತ್ರ ಮೆಟೀರಿಯಲ್ ಇಲ್ಲ, ಫ್ಯಾಕ್ಟ್ರಿನೂ ಇಲ್ಲ, ಏನಿಲ್ಲ, ಬರೀ ಸುಮ್ಮನೆ ಓಳು ಅಂದರೆ ಬಿಟ್ಟಾಕಿ. ಓಕೆ, ಸ್ಯಾಂಪಲ್ಸ್ ಇರ್ಬೋದು, ಸರ್ಟಿಫಿಕೇಟ್ಸ್ ಇರ್ಬೋದು, ಏನಾದರೂ ಇದ್ದರೆ ಆನ್ಲೈನ್ ನೀವು ಚೆಕ್ ಮಾಡ್ಬೋದು. ವೀಡಿಯೋಸ್ಗಳನ್ನ ಲೈವ್ ಮೀಟಿಂಗ್ ಆನ್ ಮಾಡ್ಕೊಳ್ಳಿ. ಫ್ಯಾಕ್ಟ್ರಿ ತೋರಿಸಪ್ಪ ಅಂತ ಹೇಳಿ ಫ್ಯಾಕ್ಟ್ರಿ ತೋರಿಸ್ತಾರೆ. ವೀಡಿಯೋಸ್ಗಳು ಕಳ್ಸೋಕ್ಕೆ ಹೇಳಿ, ಲೊಕೇಶನ್ ಕಳ್ಸೋಕ್ಕೆ ಹೇಳಿ, ಸ್ಯಾಟಲೈಟ್ ಗೂಗಲ್ ಮ್ಯಾಪ್ ಯೂಸ್ ಮಾಡಿಕೊಂಡು ಸ್ಯಾಟಲೈಟ್ ಇಮೇಜಲ್ಲಿ ಅವ್ರ ಆಫೀಸ್ ಎಲ್ಲಿದೆ, ಏನಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ನಿಮಗೊಂದು ನಂಬಿಕೆ ಬಂತು ಅಂದರೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಅಂದರೆ, ತುಂಬ ಸರಿ ಹೋಗ್ಬಿಟ್ಟು ದುಡ್ಡು ಹಾಕಿ ಸುಟ್ಕೊಂಡ ಮೇಲೆ ಇದಾಯಿತು ಅಂತ ಹೇಳೋ ಬದಲು ಎಲ್ಲ ಒಂದು ರೌಂಡ್ ಮಾಡ್ಕೊಂಡು ನೋಡ್ಕೊಂಡು ಅದಾದಮೇಲೆ ನೀವು ಮುಂದೆ ಹೋಗಿ, ಅದು ನಿಮ್ಗೆ ತುಂಬ ಒಳ್ಳೆಯದಾಗತ್ತೆ. ಓಕೆ, ಸೊ ಕಾಂಟ್ರಾಕ್ಟ್ ಫೈನಲೈಸೇಷನು ಎಲ್ಲ ಆನ್ಲೈನೇ ಆಗ್ಬೋದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ನಾವಂತೂ ಮಾತಾಡ್ದೇ ಡೀಲ್ಗಳನ್ನ ಕ್ಲೋಸ್ ಮಾಡ್ತೇವೆ. ಸೊ ನೀವು ಅಷ್ಟಾದರೂ ಮಾಡಲೇಬೋದು. ನೆಕ್ಸ್ಟ್ ಏನಂದರೆ ಫ್ಯಾಕ್ಟ್ರಿ ಟೂರ್ಗಳು, ಒಂದು ವಾಕ್ ಥ್ರೂ ಕೊಡಿ, ಫ್ಯಾಕ್ಟ್ರಿ ನೋಡಿ, ನಿಮ್ಗೆ ಒಳ್ಳೇದು ಅನ್ನಿಸ್ತಾ ದೆನ್ ದುಡ್ಡು ಹಾಕ್ಕೊಂಡು ಚೈನಾಗಾದರೂ ಹೋಗಿ, ಆಫ್ರಿಕಾಗಾದರೂ ಹೋಗಿ, ಎಲ್ಲಾದರೂ ಹೋಗಿ ನೀವು ಭೇಟಿಯಾಗಿ ಬರ್ಬೋದು. ಫೈನಲ್ QC ಅಪ್ರೂವಲು ಅರ್ಜೆಂಟ್ ಇದ್ದರೆ ಆನ್ಲೈನ್ ತೊಗೊಳ್ಳಿ, ಇಲ್ಲಾಂದರೆ ಯಾರಾದರೂ ಕಳಿಸ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಿ ಆ ಮೆಟೀರಿಯಲ್ಗಳು ಏನಿದೆ, ಏನು ಕ್ವಾಲಿಟಿ ಗ್ರೇಡಿಂಗ್ ಇದೆ ಅದನ್ನೆಲ್ಲ ನೀವು ಮಾಡ್ಕೋಬೋದು. ಆಮೇಲೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬಿಲ್ಡಿಂಗಿಗೆ ನಾರ್ಮಲಿ ಈ ವರ್ಚುವಲ್ ಮೀಟಿಂಗ್ಸ್ಗಳು ಕೆಲಸ ಮಾಡಲ್ಲ. ಇವಾಗ ಜಾಪನೀಸ್ ಕ್ಲೈಂಟ್ಗಳು, ಅಥವಾ ನಮ್ಮ ಟೀಮ್ ಜಪಾನ್ಗೆ ಹೋಯಿತು, ಅಥವಾ ಯಾವುದೋ ಇವೆಂಟಿಗೆ ನಾವೇನು ಮಾಡ್ತೇವೆ, ನಮ್ಮ ಟೀಮ್ಗಳು ಇವಾಗ ಗ್ಲೋಬಲಲ್ಲಿ ಓಡಾಡ್ತಾ ಇದ್ದಾಗ ಈವೆಂಟ್ಗಳಿಗೆ, ಟ್ರೇಡ್ ಶೋಗಳಿಗೆ, ಅಥವಾ ಜರ್ಮನಿಯಲ್ಲಿರ್ಬೋದು, ದುಬೈಯಲ್ಲಿರ್ಬೋದು, ಬೇರೆ ಎಲ್ಲಾದರೂ ಇರ್ಬೋದು. ಸೊ ಅವಾಗ ಏನು ಮಾಡ್ತೇವೆ, ನಾವೇನು ಹೇಳ್ತೇವೆ, ನಮ್ಮ ಜನ ಏನಾದರೂ ಅಲ್ಲಿ ಹೋಗ್ತಾ ಇದ್ದರೆ ಈವೆಂಟಿಗೆ,
ಸೊ ಇವೆಂಟಿಗೆ ಹೋಗೋ ದುಡ್ಡುಗಳೆಲ್ಲ ನಾವು ಕ್ಲೈಂಟ್ ಕಡೆಯಿಂದನೇ ತೊಗೊಳ್ತೇವೆ. ಬಟ್ ಆದರೆ ಇವೆಂಟ್ ಮುಗಿದ ಮೇಲೆ 2 ದಿನ ನಮ್ಮ ಕಡೆಯಿಂದ ದುಡ್ಡು ಹಾಕ್ಕೊಂಡು 2 ದಿನ ಎಕ್ಸ್ಟ್ರಾ ಇರ್ತವೆ. ಅವಾಗೇನು ಮಾಡ್ತೇವೆ, ಇಲ್ಲಿ ನಮ್ಮ ಕ್ಲೈಂಟ್ಗಳು ಯಾರು ನಮ್ಮ ಹತ್ರ ಆಲ್ರೆಡಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಆ ದೇಶದವರು, ಸೊ ಅವ್ರಿಗೇನು ಹೇಳ್ತೇವೆ, ಸರ್ ಇಲ್ಲಿ ನಮ್ಮ ಟೀಮ್ ಬಂದಿದ್ದಾರೆ, ನಿಮ್ಮನ್ನು ಭೇಟಿ ಆಗಬೇಕು, ಇದೀರಾ ಏನು, ಅದು ಮುಂಚೆನೇ ಎಲ್ಲ ಮೀಟಿಂಗ್ಸ್ ಎಲ್ಲ ಮುಂಚೆನೇ ಫಿಕ್ಸ್ ಮಾಡ್ಕೊಂಡೇ ಹೋಗ್ತೇವೆ. ಬಟ್ ಇದ್ದಾರೆ ಅಂತಂದರೆ ಒಂದ್ಸರಿ ಕಾಲ್ ಮಾಡ್ಕೊಂಡು, ಸರ್ ನಾನು ನಾಳೆ ಬರ್ತಾ ಇದ್ದೇನೆ ಹೀಗೀಗೆ ಅಂತಂದು ನಮ್ಮ ಟೀಮ್ ಮಾತಾಡ್ತಾರೆ. ಹೋಗ್ಬಿಟ್ಟು ಒಂದು ಗಿಫ್ಟ್ ಕೊಟ್ಟು, ಇಲ್ಲ ಸರ್ ಇದು ಗಿಫ್ಟ್ ನಮ್ಮ ಡೈರೆಕ್ಟರ್ ಕಡೆಯಿಂದ, ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ, ರೋಹಿತ್ ಅವ್ರ ಕಡೆಯಿಂದ, ಹೀಗೆ ಹಾಗೆ ಅಂತ ಹೇಳಿ ಏನು ಮಾತಾಡೋದು ತುಂಬ ಏನಿರಲ್ಲ, ಯಾಕಂದರೆ ಎಲ್ಲ ನೆಗೋಷಿಯೇಟೆಡ್ ಇರುತ್ತೆ, ಎಲ್ಲ ಡೀಲ್ಸ್ಗಳು ನಾವು ಮಾತಾಡ್ತಾ ಇರ್ತೇವೆ ಹಿಂದಿಂದ. ಬಟ್ ಆದರೆ ಏನು ನಮ್ಮ ಟೀಮ್ ಅವ್ರು ಹೋಗಿದ್ದಾರೆ, ಅಲ್ಲಿ ಬಂದಿದ್ದೇವೆ, ಇಲ್ಲ ಸರ್ ಇಲ್ಲೊಂದು ಈವೆಂಟಿಗೆ ಬಂದಿದ್ವಿ, ಹಾಗಾಗಿ ನಿಮ್ಮನ್ನು ಭೇಟಿಯಾಗಿ ಹೋಗಿ ಅಂತ, ಭೇಟಿಯಾಗಿ ಬನ್ನಿ ಅಂತ ಹೇಳಿದರು, ಅದಕ್ಕೆ ಬಂದಿದ್ದೇವೆ. ಇಟ್ಸ್ ಗುಡ್ ಟು ಗೋ. ಇದನ್ನು ನೀವು ಹೋದರೂ ಕೂಡ, ನೀವು ಪರ್ಸ್ನಲಾಗಿ ಹೋದರೂ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ನೀವು ಹೋಗಿಲ್ಲ ಅಥವಾ ಅವರಾದರೂ ಇಲ್ಲಿ ಬಂದಿಲ್ಲ ಅಂದರೆ ಅಟ್ಲೀಸ್ಟ್ ನೀವಾದರೂ ಯಾವುದಾದ್ರು ನಿಮ್ಮ ಟೀಮ್ ಮೆಂಬರ್ ಹೋಗಿದ್ರೆ ಅವ್ರಿಗಾದ್ರೂ ಮೀಟ್ ಮಾಡೋಕ್ಕೆ ಹೇಳಿ. ಸೊ ಅದು ಕೂಡ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಸೊ ಆ ಥರ ಏನಾದರೂ ಡೀಲ್ಸ್ಗಳಿದ್ದರೂ, ನೀವೇನಾದರೂ ನಮ್ಮ ಟೀಮ್ಗಳಿಂದ ಭೇಟಿ ಮಾಡಿಸೋದಾದರೆ ಅದನ್ನು ಕೂಡ ಹೇಳಿ, ಬೇಕಾದ್ರೆ ಅರೇಂಜ್ ಮಾಡಿಸೋಣ. ಓಕೆ. ಸೊ ಪರ್ಸ್ನಲ್ ಮೀಟಿಂಗು ಲಾಂಗ್ ಟರ್ಮ್ ರಿಲೇಷನ್ಶಿಪ್ಗಳಿಗೆ ನೀವು ಎಷ್ಟು ಪರ್ಸ್ನಲಾಗಿ ಭೇಟಿ ಆಗ್ತೀರಾ ಅಷ್ಟದಕ್ಕಿಂತ ಒಳ್ಳೆಯ ವಿಷಯ ಯಾವುದೂ ಇಲ್ಲ. ಓಕೆ. ಸೊ ಇದರಲ್ಲಿ ಟಿಪ್ಸ್ ಏನು, ಒಂದು ಅಜೆಂಡಾನ ಫಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಭೇಟಿ ಆಗ್ತಾ ಇದ್ದಾರೆ ಅದು ಮುಂಚೆನೇ ಗೊತ್ತಿರಬೇಕು ನಿಮಗೆ. ಸುಮ್ಮನೆ ಮೀಟಿಂಗ್ಗಳನ್ನ ಬುಕ್ ಮಾಡಿಕೊಂಡು ಅವನೇನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ, ನೀವೇನೋ ಹೇಳಕ್ಕೆ ಬರ್ತೀರಾ. ಕೆಲವೊಂದು ಸರಿ ಅಂತೂ ಜನ ಹೇಗಿದ್ದಾರೆ ಅಂದರೆ, ಅವ್ರ ಮೀಟಿಂಗಿಗೆ ನಾನು ಕೂತ್ಕೊಂಡಾಗ ಇಬ್ಬರು ಮಾರ್ತಾ ಇದ್ದಾರೆ, ಒಬ್ಬರು ಬಾಯರ್ ಇರಬೇಕು, ಒಬ್ಬರು ಸೆಲ್ಲರ್ ಇರಬೇಕು. ಇಬ್ಬರು ಸೆಲ್ಲರ್ ಹೇಗೆ ಸಾಧ್ಯ ಆಗುತ್ತೆ? ಆ ಮೀಟಿಂಗಲ್ಲಿ ನೋಡಿದ್ರೆ, ಇಲ್ಲ ಸರ್ ನಾನು ಅಂದ್ಕೊಂಡೆ ನೀವು ಪರ್ಚೇಸ್ ಮಾಡ್ತಾರೆ, ಇವ್ರು ಅಂದ್ಕೊಳ್ತಾ ಇದ್ದಾರೆ ಅವ್ರು ಪರ್ಚೇಸ್ ಮಾಡ್ತಾರೆ, ಇಬ್ಬರು ಪರ್ಚೇಸ್ ಮಾಡ್ತಾ ಇಲ್ಲ, ಇಬ್ಬರು ಸೆಲ್ಲರ್ಸೇ. ಸೊ ಈ ಥರ ಮಿಸ್ಟೇಕ್ಸ್ಗಳು ಆಗದೇ ಇರೋದಕ್ಕೆ ತುಂಬ ಸಿಲಿ ಅನಿಸುತ್ತೆ, ಬಟ್ ಆಗುತ್ತೆ ತುಂಬ ಸಾರಿ. ನೀವು ಕಳಿಸಿರೋ ಮೇಲ್ಗಳನ್ನ ಅವ್ರು ಓದಿರಲ್ಲ, ಅಥವಾ ಏನೋ ಶಾರ್ಟ್ ನೋಟಿಸಲ್ಲಿ ಲಿಂಕ್ ಬಂದಿದೆ, ಮೀಟಿಂಗ್ ಬುಕ್ ಮಾಡ್ಕೊಂಡಿರ್ತಾರೆ, ಬಂದುಬಿಡ್ತಾರೆ. ಸೊ ಈ ಥರನೂ ತುಂಬ ಚಾನ್ಸಸ್ ಆಗುತ್ತೆ. ಸೊ ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. ಒಂದೇನೆಂದರೆ, ಈ ಮೀಟಿಂಗ್ಸ್ಗಳ ಮುಂದೆನೇ ಆ ಅಜೆಂಡಾ ಏನು, ಯಾಕೆ ಭೇಟಿ ಆಗ್ತಾ ಇದ್ದಾವೆ, ಏನೇನು ಡಿಸ್ಕಸ್ ಮಾಡ್ತೇವೆ, ಮತ್ತು ಬೇರೆ ಎಲ್ಲ ಏನಾದರೂ ಡೀಟೇಲ್ಸ್ಗಳು ಬೇಕಾ ಅಂತ ಮುಂಚೆನೇ ಕೇಳ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಹಾಗಂತ ಹೇಳಿ ಸರ್ ನಾನು GST ಸರ್ಟಿಫಿಕೇಟ್ ನೋಡ್ತೀರಾ ಅಂತಂದು ಕೇಳಲ್ಲ, ಬಟ್ ಆದರೆ ಬೇಸಿಕ್ಲಿ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಇಟ್ಕೊಂಡ್ರೆ ನಿಮ್ಗೆ ಒಳ್ಳೆಯದು. ಬೇರೆ ಏನಾದರೂ ಎಕ್ಸ್ಟರ್ನಲ್ ಡೀಟೇಲ್ಸ್ ಏನಾದರೂ ಬೇಕಾದರೆ, ಅಥವಾ ನೀವು ಫಸ್ಟ್ ಮೀಟಿಂಗಲ್ಲೇ ಫ್ಯಾಕ್ಟ್ರಿ ವಿಸಿಟು ಅಥವಾ ನಾನು ಇದು ವೇರ್ಹೌಸ್ ವಾಕ್ ಥ್ರೂ ಮಾಡಬೇಕಾ ಕೇಳ್ಕೊಳ್ಳಿ. ಯಾಕಂದರೆ ಮೊಬೈಲಲ್ಲೂ ಕೂಡ ಅದೇ ನಿಮ್ಮ ಮೀಟಿಂಗ್ಸ್ನ ನೀವು ಜಾಯ್ನ್ ಆಗಬೇಕು, ಅವಾಗ ಮಾತ್ರ ಫ್ಯಾಕ್ಟ್ರಿ ತೋರ್ಸೋಕ್ಕಾಗತ್ತೆ. ಇಲ್ಲ ಅಂದರೆ ನಾರ್ಮಲ್ ಮೀಟಿಂಗ್ ಇದ್ದರೆ ನೀವು ಆಫೀಸಲ್ಲಿ ಅಥವಾ ಬೇರೆ ಯಾವುದೋ ಲೊಕೇಶನ್ ಇದ್ದರೂ ಕೂಡ ಮಾಡ್ಬೋದು. ಸೊ ಅದಕ್ಕೆ ಫಸ್ಟ್ ಮೀಟಿಂಗಲ್ಲಿ ನೀವು ಯಾಕೆ ಭೇಟಿ ಆಗ್ತಾಯಿದ್ರೆ, ಫ್ಯಾಕ್ಟ್ರಿ ವಿಸಿಟ್ಗೆ ಭೇಟಿ ಆಗ್ತಾಯಿದ್ದೀರೋ ಅಥವಾ ಪ್ರಾಡಕ್ಟ್ ತೋರ್ಸೋಕ್ಕೆ ಭೇಟಿ ಆಗ್ತಾಯಿದ್ರು. ಪ್ರಾಡಕ್ಟೇ ಇಲ್ಲ, ಅವಾಗ ನಾನು ಏನು ತೋರಿಸ್ಲಿ? ಆದರೆ ಪ್ರಾಡಕ್ಟ್ ನೋಡ್ತೇವೆ ಅಂತಂದು ಮೀಟಿಂಗ್ ಬುಕ್ ಮಾಡಿದಾಗ ಅವಾಗ ನೀವು ಪ್ರಾಡಕ್ಟ್ ಇಟ್ಕೊಳ್ಳೇಬೇಕಲ್ಲ. ಸೊ ಇದನ್ನೆಲ್ಲ ನೀವು ಪ್ಲ್ಯಾನ್ ಮಾಡಬೇಕು. ನೆಕ್ಸ್ಟ್ ಇರೋದು ಇಮೇಲ್ ಸಮರಿ. ಸೊ ಅದನ್ನು ಕೂಡ ನೀವು ಪ್ರಾಪರಾಗಿ ಮೀಟಿಂಗ್ ಆದಮೇಲೆ ಏನೇನು ಮಾತಾಡಿದ್ದೀರಾ, ಏನೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ, ಏನಾಗುತ್ತೆ ಮುಂದೆ, ನೆಕ್ಸ್ಟ್ ಸ್ಟೆಪ್ ಏನು, ಅಥವಾ ಇದನ್ನು ಹೇಗೆ ನಾವು ಮುಂದುವರಿಸ್ಕೊಂಡು ಹೋಗೋದು, ಈ ಬಿಸ್ನೆಸ್ ನಾವು ಮುಂದೆ ಹೇಗೆ ಕ್ಲೋಸ್ ಮಾಡೋದು, ಇದನ್ನೆಲ್ಲವೂ ಕೂಡ ಒಂದು ಟ್ರಾನ್ಸ್ಕ್ರಿಪ್ಟ್ನ ತೊಗೊಂಡು ಅದನ್ನು ಕಾಪಿ ಪೇಸ್ಟ್ ಮಾಡಿಕೊಂಡು ಅದನ್ನಾದರೂ ಮಾಡಿ, ಇಲ್ಲಾಂದರೆ ಬರೆದಿಟ್ಕೊಂಡಿದ್ದಾರೆ ಅದನ್ನೇ ಟೈಪ್ ಮಾಡಿ ಅವರಿಗೆ ತಿರ್ಗಾ ಕಳಿಸಿ. ಸೊ ಬ್ಯಾಕ್ಗ್ರೌಂಡ್ ಲೈಟಿಂಗ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಇರ್ಬೋದು. ಇಲ್ಲಿ ಸ್ವಲ್ಪನೂ ಹೆಚ್ಚು ಕಡಿಮೆ ಆದರೆ ಓಕೆ, ವಿರ್ಚುವಲಿ ಕರೆಂಟ್ ಹೋಯಿತು, ಅದಾಯಿತು, ಇದಾಯಿತು, ಸ್ಟಿಲ್ ಓಕೆ. ಆದರೆ ನಿಮ್ಮ ವಾಯ್ಸ್ ಏನಿದೆಯಲ್ಲ ಅದು ಮಾತ್ರ ಕ್ಲಿಯರ್ ಆಗಿರಲಿ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂದರೆ ಏನಾಗುತ್ತೆ, ಈ ಡಿಸ್ಟರ್ಬೆನ್ಸು, ನಾಯಿ ಬೊಗಳೋದು, ಬೇರೆ ಏನೋ ಯಾವ್ದಾರು ಆಯಿತು, ಕಷ್ಟ ಇದೆ. ಓಕೆ. ಸೊ ಮ್ಯಾಕ್ಬುಕ್ ಇದ್ದವರು, ಆ್ಯಪಲ್ ಇದ್ದವರು, ಸೊ ಸೆಟ್ಟಿಂಗ್ಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ಬೇಕಂದರೆ ನಿಮ್ಮ ಮನುಷ್ಯರ ವಾಯ್ಸ್ ಮಾತ್ರ ಕೇಳಿಸೋ ಥರ ಇಟ್ಕೊಳ್ಳಿ, ಬೇರೆ ಯಾವುದೋ ಕ್ಲಿಯರಿಟಿ ಇಲ್ಲದೆ ಇರೋಂಗೆ ಮಾಡ್ಕೊಳ್ಳಿ. ಓಕೆ. ಕ್ಲಿಯರ್ಲಿ ಮಾತಾಡಿ, ಸಿಂಪಲ್ ವರ್ಡ್ಸ್ ಯೂಸ್ ಮಾಡಿ. ತುಂಬ ಕಾಂಪ್ಲಿಕೇಟ್ ವರ್ಡ್ಸ್ ಯೂಸ್ ಮಾಡಿಕೊಂಡು ತುಂಬ ದೊಡ್ಡದಾಗಿ ಒಮ್ಮೆ ಹೇಳಕ್ಕೆ ಹೋಗ್ಬಿಡಿ. ಪಾಸ್ ಕೊಟ್ಟು ಕ್ಲಿಯರಾಗಿ ಅರ್ಥ ಆಗಂಗೆ, ಅವ್ರಿಗೆ ತಿಳಿಯೋಂಗೆ ಕ್ಲಿಯರಾಗಿ ಹೇಳಿ. ತುಂಬ ವಟ 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 ಅಂತ ಅಂದ್ಕೊಂಡು ಹೋಗ್ಬಿಟ್ರೆ ಹಾಡಾಡ್ದಂಗೆ, ಸೊ ಅದು ಅರ್ಥ ಆಗಲ್ಲ ಕೆಲವೊಂದು ಸರಿ. ಯಾವ ಥರ ಮಾತಾಡ್ಬೇಡಂದ್ರೆ, ಈ ರ್ಯಾಪ್ ಸಾಂಗ್ಗಳು ಕೇಳಿರ್ತಿರಲ್ಲ, ಕೆಲವೊಂದು ಸರಿ ಶಬ್ದಗಳೇ ಗೊತ್ತಾಗಲ್ಲ, ಆ ಥರ ಮಾತಾಡೋಕೆ ಹೋಗ್ಬಿಡಿ. ಕ್ಲಿಯರಾಗಿ ನಿಮ್ಮ ಏನಿದೆಯೋ ಅದೇ ಟೋನಲ್ಲಿ, ಫೇಕ್ ಮಾಡೋಕ್ಕೆ ಹೋಗ್ಬಿಡಿ. ಏನು ನ್ಯಾಚುರಲ್ ವಾಯ್ಸ್ ಇದೆಯೋ ಅದರಲ್ಲೇ ಮಾತಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಜೊತೆಗೆ ನಿಮ್ಮ ಏನಾದರೂ ಡಾಕ್ಯುಮೆಂಟ್ಸ್ ಇತ್ತು, ಏನಾದರೂ ಬೇರೆ ಲೈವ್ ಆಗಿ ತೋರಿಸೋಂಥ ಡೀಟೇಲ್ಸ್ಗಳಿತ್ತು, ಅದನ್ನೆಲ್ಲ ತೋರಿಸಿ. ದಯಮಾಡಿ ನಿಮ್ಮ ಕರೆಂಟ್ ಸಪ್ಲೈಯರ್ಗಳು ಅಥವಾ ನಿಮ್ಮ ಕರೆಂಟ್ ಬಾಯರ್ಗಳು ಏನಾದರೂ ಹೆಸರುಗಳು ಏನಾದರೂ ಇದ್ದರೆ ಅದನ್ನೆಲ್ಲ ಹೈಡ್ ಔಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ನಾಳೆ ಕಷ್ಟ ಆಗುತ್ತೆ. ಸೊ ಕನ್ಫರ್ಮ್ ಡಿಸಿಷನ್ಸ್ ಏನಿದೆ, ಅಗ್ರಿಮೆಂಟ್ ಎಲ್ಲ ಆಯಿತಾ, ಒಂದು ವೇಳೆ ಕ್ಲೋಸ್ ಆಯಿತು, ದೆನ್ ಗುಡ್ ಟು ಗುಡ್. ಓಕೆ. ಇದಕ್ಕೆ ಇವಾಗ ವರ್ಚುವಲ್ ಮೀಟಿಂಗ್ಸ್ಗೆ ಏನು ಬೆಸ್ಟ್ ಟೂಲ್ಸ್ಗಳು? ಒಂದು ಝೂಮು, ನಾವಂತೂ ಝೂಮ್ ಯೂಸ್ ಮಾಡ್ತೇವೆ ಮೇನ್ಲಿ. ಅದಾದಮೇಲೆ ಯಾವ ದೇಶಗಳಿಗೆ ನಾವು ಮಾತಾಡ್ತಾ ಇದ್ದೇವೆ ಅದರಲ್ಲಿ ಏನಾದರೂ ಸ್ವಲ್ಪ ಇಂಟರ್ನೆಟ್ ಕಡಿಮೆ ಇರೋದು ಅಥವಾ ಸರಿಯಾಗಿ ಇಂಟರ್ನೆಟ್ ಇಲ್ಲದೆ ಇರೋವಂಥ ದೇಶಗಳೇನಾದರೂ ಇದ್ದರೆ ಗೂಗಲ್ ಮೀಟ್ ಯೂಸ್ ಮಾಡ್ತೇವೆ. ವಾಟ್ಸಪ್ ವೀಡಿಯೋಸ್ಗಳು ನಮ್ಮ ಟೀಮು ಬರೀ ಸಪ್ಲೈಯರ್ನ ಫೈನಲೈಸ್ ಮಾಡೋಕ್ಕೆ ಇಟ್ಕೊಳ್ತೇವೆ, ತುಂಬ ಬೇರೆ ಯಾವುದಕ್ಕೂ ತೊಗೊಳ್ಳಲ್ಲ. ಮೈಕ್ರೋಸಾಫ್ಟ್ ಮೀಟಿಂಗ್ಸು ನಮ್ಮ ಇಂಟರ್ನಲ್ ಟೀಮಲ್ಲೆಲ್ಲ ಏನಿದೆ ಅದು ಮೈಕ್ರೋಸಾಫ್ಟ್ ಟೀಮ್ಸ್ನೇ ಯೂಸ್ ಮಾಡ್ತೇವೆ. ಸೊ ನಿಮಗೇನಾದರೂ ಬೇಕಾದರೆ ಮಾತ್ರ ಯೂಸ್ ಮಾಡಿ, ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ.
ಇವಾಗ ನೀವು ಒಬ್ಬರೇ ಇರೋದಕ್ಕೆ ಕ್ಲೈಂಟಿಗೆ ನಾನು ಟೀಮ್ಸ್ ಮೀಟಿಂಗ್ ಕರಿತಾನೆ ಯೂಸ್ ಇಲ್ಲ. ಅವರಿಗೆಲ್ಲ ಗೂಗಲ್ ಮೀಟು ಅಥವಾ ಝೂಮಿಗೆ ಕರ್ಕೊಳ್ಳಿ. ಈ ಮೈಕ್ರೋಸಾಫ್ಟ್ ಮೀಟಿಂಗ್ಸ್ ಎಲ್ಲ ನಾರ್ಮಲಿ ನಿಮ್ಮ ಇಂಟರ್ನಲ್ ಟೀಮ್ಸ್ಗಳಿಗೆ ಮಾತ್ರ ಇಟ್ಕೊಳ್ಳಿ, ಅದು ಬೆಟರ್. ಓಕೆ, ಸೊ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಈಗ ನೆಕ್ಸ್ಟು ಒಂದು ಟೂಲ್ ಹೇಳ್ತೇನೆ, ಅದರ ಜೊತೆಗೆ ಅದರ ಡಿಸ್ಕೌಂಟ್ ರೇಟಲ್ಲಿ ಹೇಗೆ ಪರ್ಚೇಸ್ ಮಾಡಬೇಕು, ದುಡ್ಡು ಹೇಗೆ ಉಳಿಸ್ಕೋಬೇಕು ಅದನ್ನು ಕೂಡ ಹೇಳ್ತೇನೆ. ಅದನ್ನು ನೋಡ್ಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಝೂಮ್ ಟೂಲ್ ಇದೆ, ಝೂಮ್ ವೆಬ್ಸೈಟಿಗೆ ಬನ್ನಿ, zoom.com ಅಂತಲೇ ಇದೆ. ಇಲ್ಲಿ ಬಂದಮೇಲೆ ನೀವೇನು ಮಾಡ್ಬೋದು, ಇಲ್ಲಿ ಪ್ರೈಸಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ನಿಮಗೆ ಫ್ರೀ ಆಪ್ಷನ್ ಇದೆ ಬೇಸಿಕಲಿ. ಸೊ ಇಲ್ಲಿ ಫ್ರೀ ಅಂತಂದರೆ ನಿಮಗೆ 40 ಮಿನಿಟ್ಸ್ ಮೀಟಿಂಗ್ ಫ್ರೀ ಆಗಿರುತ್ತೆ. ಸೊ ಚಿಕ್ಕ ಮೀಟಿಂಗ್ ಇತ್ತು, ಫ್ರೀಯಾಗಿ ಅಕೌಂಟ್ ನಡೆದೋಗುತ್ತೆ. ಆದರೆ ನೀವು ಇವಾಗ ಇಂಪೋರ್ಟರ್ ಇದ್ದರೆ ನೀವು ಡಿಸೈಡ್ ಮಾಡ್ಬೋದು 40 ಮಿನಿಟ್ಸ್ ಒಳಗಡೆ ನೀವು ಮೀಟಿಂಗ್ನ ಕ್ಲೋಸ್ ಮಾಡ್ಕೊಳ್ಳಿ. ಆದರೆ ನೀವು ಎಕ್ಸ್ಪೋರ್ಟರ್ ಇದ್ದೀರಾ, ಸೊ ಎಕ್ಸ್ಪೋರ್ಟರ್ ಇದ್ದಾಗ ಇವಾಗ ನನಗೆ ಹೇಗೆ ಗೊತ್ತು ಈಗ 40 ಮಿನಿಟ್ಸಲ್ಲಿ ನನ್ನ ಮೀಟಿಂಗ್ ಮುಗಿಯುತ್ತೋ ಇಲ್ವೋ, ಅಥವಾ ಬಾಯರ್ ಏನಾದರೂ ಹೆಚ್ಚಿಗೆ ಕ್ವಶನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದರೆ, ಅಥವಾ ಬೇರೆ ಯಾರಾದರೂ ಲೇಟಾಗಿ ಜಾಯಿನ್ ಆದರೆ ಅವ್ರ ಡೌಟ್ಗಳೆಲ್ಲ ಕ್ಲಿಯರ್ ಮಾಡೋಕ್ಕಾಗದೆ ಹೋದರೆ ಈ ಟೈಮ್ಗಳೇನಾಗುತ್ತೆ ಮುಂದ್ಗಡೆ ಅಸಹ್ಯವಾಗಿ ಮುಂದೆ ಟೈಮ್ ಬಂದುಬಿಡುತ್ತೆ. 9 ಮಿನಿಟ್ಸಲ್ಲಿ ನಿಮ್ಮ ಮೀಟಿಂಗ್ಗಳು ಎಂಡ್ ಆಗುತ್ತೆ ಅಂತ. ಸೊ ಆವಾಗ ತುಂಬ ಆಕ್ವರ್ಡ್ ಸಿಚುವೇಶನ್ ಬರ್ಬೋದು. ಸೊ ಹಾಗಾಗಿ ಇಲ್ಲಾಂದರೆ ಇನ್ನೊಂದು ಸರಿ ಏನು ಹೇಳಬೇಕು, ಸರ್ ನಿಮಗೆ ತಿರ್ಗಾ ಒಂದು ಹೊಸ ಲಿಂಕ್ ಕಳಿಸ್ತೇನೆ ಅದಕ್ಕೆ ಜಾಯ್ನ್ ಆಗಿ, ಇದೆಲ್ಲ ಮಾಡದೇ ಇದ್ದರೆ ಬೆಟರು. ಸೊ ನೀವೇನು ಮಾಡಬೇಕಂದ್ರೆ ಪರ್ಚೇಸ್ ಮಾಡ್ಕೊಂಬಿಡಿ ಲೈಸೆನ್ಸ್ಗಳನ್ನ. ಸೊ ಲೈಸೆನ್ಸ್ಗಳ ಕಾಸ್ಟ್ ಏನಾಗುತ್ತೆ, ಒಂದು 16,000 ಚಿಲ್ಲರೆ ಆಗುತ್ತೆ ಈ ಪ್ಲ್ಯಾನ್ಗಳನ್ನ ತೊಗೊಂಡ್ರೆ. ನಾರ್ಮಲಿ ನೀವು ಈ ಪ್ಲ್ಯಾನ್ ತೊಗೊಂಡ್ರೆ ಬೆಟರ್. ಇವಾಗ ನಮ್ಮ ಬಿಸ್ನೆಸ್ಗಳಿಗೆಲ್ಲ ನಾವು ಎಂಟರ್ಪ್ರೈಸಸ್ ಪ್ಲ್ಯಾನ್ ತೊಗೊಳ್ತೇವೆ, ಬಟ್ ನೀವು ನಾರ್ಮಲಿ ಆದರೆ ಇಂಡಿವಿಜುವಲ್ ಇರೋದ್ರಿಂದ ನೀವು ಈ ಪ್ಲ್ಯಾನ್ಗಳನ್ನ ತೊಗೊಳ್ಬೋದು. ಒಂದು ಯೂಸರ್ಗೆ ಈ ಮೀಟಿಂಗ್ಗಳು ನಡೆದೋಗುತ್ತೆ. ಆದರೆ ಸರ್ ಇವಾಗ 16,000 ರೂಪಾಯಿ ಹಾಕಬೇಕಾ, ಏನೆಲ್ಲ ತೊಗೊಳ್ಬೇಕು? ಇಲ್ಲಿ ನೋಡಿ, ಒಂದು 30 ಗಂಟೆ ಮೀಟಿಂಗು ಕಂಟಿನ್ಯೂಸ್ ಆಗಿ ನೀವು ಸ್ಟಾರ್ಟ್ ಮಾಡ್ಬೋದು. ನಾರ್ಮಲಿ 30 ಗಂಟೆ ಮೀಟಿಂಗ್ಗಳೆಲ್ಲ ಯಾರೂ ತೊಗೊಳ್ಳಲ್ಲ, ಬಟ್ ಆದರೆ ಏನು ಅಟ್ಲೀಸ್ಟ್ 1 ಗಂಟೆ 2 ಗಂಟೆ ಅಂತಂದರೂ ಕೂಡ ನಿಮ್ಮ ಮೀಟಿಂಗ್ಸ್ಗಳು ಶಾರ್ಟ್ ಆಗುತ್ತೆ. ಇಲ್ಲಿ 40 ಮಿನಿಟ್ಸು ಅಲರ್ಟ್ಗಳು ಬರಲ್ಲ. 30 ಗಂಟೆ ಯಾರೂ ಮೀಟಿಂಗ್ ಕೂತ್ಕೊಳ್ಳೋದು ಇಲ್ಲ, ನೀವು ಮಾಡೋ ಅವಶ್ಯಕತೆಗಳು ನನಗೆ ಬಂದಿಲ್ಲ, ಸೊ ಅದು ಅವಶ್ಯಕತೆಗಳು ಬರಲ್ಲ. ಓಕೆ, 100 ಪಾರ್ಟಿಸಿಪೆಂಟ್ಸು ಸಾಕಾಗತ್ತೆ. ಒಂದು 10 ಜನ 5 ಜನ ಮ್ಯಾಕ್ಸಿಮಮ್ ಇರ್ತಾರೆ, ಮ್ಯಾಕ್ಸಿಮಮ್ ಮೀಟಿಂಗಲ್ಲಿ ಹೇಳ್ತಾ ಇರೋದು. ನಮಗೆ ಇರೋದು ನಾರ್ಮಲಿ ಒಬ್ಬರಿಂದ 2 ಮೆಂಬರ್ಸು 3 ಮೆಂಬರ್ಸ್ ಅಷ್ಟೇ. 100 150 ಅದೆಲ್ಲ ಬೇಕಾಗಲ್ಲ. ನಾರ್ಮಲಿ ನಾವೇನು ಮಾಡ್ತೇವೆ, ವೆಬಿನಾರ್ಗಳನ್ನ ಕಂಡಕ್ಟ್ ಮಾಡೋ ರೀಸನ್ಗೆ ನಮಗೆ ಸ್ವಲ್ಪ ಹೆಚ್ಚಿಗೆ ಬೇಕಾಗುತ್ತೆ, ಬಟ್ ಆದರೆ ನಾವು ಇದನ್ನ ಎಲ್ಲ ಯೂಸ್ ಮಾಡಲ್ಲ. ನಾವು ಬೇರೆ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಗೆ ಬೇರೆ ಫೆಸಿಲಿಟೇಷನ್ಸ್ ಇದೆ. ಸೊ ಇದರಲ್ಲಿ AI ಕಾಂಪೊನೆಂಟ್ಸ್ ಇರ್ಬೋದು, ಕ್ಲೌಡಲ್ಲಿ ನಿಮಗೆ 10 GB ನಿಮಗೆ ಸ್ಟೋರೇಜ್ ಇದೆ. ಸೊ ಏನೇ ರೆಕಾರ್ಡಿಂಗ್ ಮಾಡಿದ್ರು, ಎಲ್ಲ ಮೀಟಿಂಗ್ ರೆಕಾರ್ಡ್ ಮಾಡಬೇಕಂತಲ್ಲ, ಯಾವ ಮೀಟಿಂಗ್ ತುಂಬ ಇಂಪಾರ್ಟೆಂಟ್ ಇದೆ ಆ ಮೀಟಿಂಗ್ ಮಾತ್ರ ರೆಕಾರ್ಡ್ ಮಾಡಿಕೊಂಡು ನೀವು ಅದನ್ನು ಕ್ಲೌಡಿಗೆ ಅಪ್ಲೋಡ್ ಮಾಡಿ, ಬೇಕಂದರೆ ಆ್ಯಸ್ ಎ ಡಾಕ್ಯುಮೆಂಟ್ ಅದನ್ನು ಲಿಂಕ್ನ ಅವ್ರಿಗೆ ಕಳಿಸಿದ್ರು ಕೂಡ ಅವ್ರು ಖುಷಿ ಆಗ್ತಾರೆ. ಯಾಕೆಂದರೆ ನಾಳೆ ಏನಾದರೂ ರೆಫರ್ ಮಾಡಬೇಕಂದ್ರೆ ಆ ಮೀಟಿಂಗ್ಸ್ಗಳಲ್ಲಿ ಅವರು ಚೆಕ್ ಮಾಡ್ಕೋಬೋದು. ಡಾಕ್ಯುಮೆಂಟ್ಸ್ ಆಯಿತು, ಟಾಸ್ಕ್ ಆಯಿತು, ಈ ಕ್ಲಿಪ್ಸ್ ಪ್ಲಸ್ ಅಂತ ಬರುತ್ತೆ, ಅಲ್ಲೇ ನೀವು ಏನಾದರೂ ವೀಡಿಯೋಸ್ ಮಾಡಿದರೆ ಕಟ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ಕೋಬೋದು. ಸೊ 3 ಮಿನಿಟ್ಸು ಪರ್ ಮೀಟಿಂಗಿಗೆ ಅವತಾರ್ಸ್ ಏನಾದರೂ ಯೂಸ್ ಮಾಡೋದಿದ್ರೆ ಅದೆಲ್ಲ ಏನೂ ಅವಶ್ಯಕತೆಗಳಿಲ್ಲ, ಬಟ್ ಸ್ಟಿಲ್ ಏನಾದ್ರು ಬೇಕಾದರೆ ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲವನ್ನು ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಆ್ಯಡ್ ಆನ್ಸ್ ಬೇಕಾದರೆ, ಸೊ ನಾರ್ಮಲಿ ನಾನು ಹೇಳೋದೇನು, ಝೂಮ್ ಶೆಡ್ಯೂಲರ್ ಒಂದು ಯೂಸ್ ಮಾಡ್ತೇವೆ ನಾವು, ಬಟ್ ನೀವು ಇದಕ್ಕೆ ಮತ್ತೆ ಸುಮ್ಮನೆ ದುಡ್ಡು ಕೊಡೋದಾದರೆ ನೀವು ಇನ್ನು ಅಡ್ವಾನ್ಸ್ ಪ್ಲ್ಯಾನ್ ತೊಗೊಂಡ್ರೆ ಬೆಟರ್. ಯಾಕಂದರೆ ಇಲ್ಲಿ ಶೆಡ್ಯೂಲರ್ ಆಟೋಮೆಟಿಕ್ಲಿ ಸಿಕ್ಬಿಡುತ್ತೆ, 1,400 ರೂಪಾಯಿ ಬಿಸ್ನೆಸ್ ಪ್ಲ್ಯಾನ್ ಬರುತ್ತೆ. ಸೊ ಇವಾಗ ಇಷ್ಟೆಲ್ಲ ನನಗೆ ಶೆಡ್ಯೂಲರ್ ಬೇಡ ಅಂದರೆ ನೀವು ಕ್ಯಾಲೆಂಡ್ರಲ್ಲಿ ಯೂಸ್ ಮಾಡ್ಕೊಳ್ಳಿ, ಇದು ಕೂಡ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದರಲ್ಲೂ ಕೂಡ ಇದು ಫ್ರೀ ಆಗಿರೋದೇ ನಿಮಗೆ ಸಾಕಾಗುತ್ತೆ. ಒಂದು ಮೀಟಿಂಗು ಆಲ್ಮೋಸ್ಟ್ ನಿಮಗೆ ಏನಿದೆ ಕನೆಕ್ಟು ಒಂದು ಕ್ಯಾಲೆಂಡರ್ ಕನೆಕ್ಟ್ ಆಗುತ್ತೆ. ನಿಮ್ಮ ಗೂಗಲ್ ಕ್ಯಾಲೆಂಡರ್ ಇರ್ಬೋದು, ಬೇರೆ ಯಾವುದೇ ಕ್ಯಾಲೆಂಡರ್ ಯೂಸ್ ಮಾಡ್ತಿದ್ದೆ ಅದನ್ನು ಯೂಸ್ ಮಾಡ್ಕೋಬೋದು. ಕಸ್ಟಮೈಸೇಷನು ಇಲ್ಲಿ ನೀವು ಝೂಮು, ಗೂಗಲ್ ಮೀಟು ಮತ್ತು ಮೈಕ್ರೋಸಾಫ್ಟ್ ಮೀಟ್ಗಳು 3 ಇಂಟಿಗ್ರೇಟ್ ಮಾಡ್ಬೋದು, ಅಥವಾ ಬೇರೆ ಯಾವುದಾದ್ರೂ ಇದ್ದರೆ ಥ್ರೂ API ನೀವು ಕನೆಕ್ಟ್ ಮಾಡ್ಕೋಬೋದು. ಬಟ್ ನಾರ್ಮಲಿ ಝೂಮು ಮತ್ತು ಗೂಗಲ್ ಎರಡನೇ ನಾವು ಮೇನಾಗಿ ರೆಕಮೆಂಡ್ ಮಾಡೋದು. ಅದರ ಜೊತೆಗೆ ಕಸ್ಟಮೈಸೇಷನ್ ಪೇಜಸ್ಗಳು ಅದೇನಾದರೂ ಬೇಕಾದರೆ ಅದು ನಿಮಗೆ ಸಿಗುತ್ತೆ. ಮೊಬೈಲ್ ಆ್ಯಪ್ಗಳು ಸಿಗುತ್ತೆ, ಬೇಕಂದರೆ ಕ್ಯಾಲೆಂಡ್ರಲ್ಲೂ ಕೂಡ ನೀವು ಮೀಟಿಂಗ್ಸ್ಗಳನ್ನ ಬುಕ್ ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು, ಪ್ರತಿಯೊಂದು ಆಗುತ್ತೆ. ಸೊ ಇದೆಲ್ಲವೂ ಕೂಡ ಒಂದು ಆಪ್ಷನ್ ನಿಮಗಿದೆ. ಆದರೆ ನಾನು ಹೇಳೋದೇನು, ಈಗ ನಿಮಗೆ ಎಲ್ಲವೂ ಝೂಮಲ್ಲೇ ಬೇಕು ಅಂದರೆ ಇದನ್ನು ಒಂದು 500 ರೂಪಾಯಿ ಕೊಟ್ಟರೆ ತಿಂಗಳಕ್ಕೆ ಎಕ್ಸ್ಟ್ರಾ ಆಗಿ ನಿಮಗೆ ಇದು ಸಿಗುತ್ತೆ. 455 ಪ್ಲಸ್ GST ಆಗುತ್ತೆ. ಅದು ನಿಮಗೆ ಎಫರ್ಟ್ಲೆಸ್ಲಿ ನೀವು ಸ್ಲಾಟ್ಗಳು, ಆಫೀಸ್ ಅವರ್ಸಲ್ಲಿ ಇಂಟರ್ವ್ಯೂಸು ಅದು ಏನಿದೆ ಅದನ್ನೆಲ್ಲ ನೀವು ಇಲ್ಲಿ ಶೆಡ್ಯೂಲ್ ಮಾಡ್ಕೋಬೋದು. ಸೊ ಅದರ ಜೊತೆಗೆ ಝೂಮ್ ಕ್ಲಿಪ್ಸ್ಗಳು ಏನಾದರೂ ಬೇಕಾದರೆ ಈಸಿ ರೆಕಾರ್ಡಿಂಗು, ಎಡಿಟು, ಆಮೇಲೆ ಶಾರ್ಟ್ ಫಾರ್ಮ್ ವೀಡಿಯೋಸು ಅದನ್ನೇನಾದರೂ ಮಾಡೋದಿದ್ದರೆ ಮಾಡಿ. ಆದರೆ ನಾರ್ಮಲಿ ನನಗೇನು ರೆಕಮೆಂಡ್ ಮಾಡಲ್ಲ, ಬಟ್ ಸ್ಟಿಲ್ ನಿಮ್ಗೆ ಏನಾದರೂ ಅವಶ್ಯಕತೆಗಳಿದ್ದರೆ ನೋಡ್ಕೊಳ್ಳಿ. ಬೇರೆ ಯಾವುದೇ ಥರದ ಆ್ಯಡ್-ಆನ್ಸ್ಗಳು ನನಗೇನು ಯೂಸ್ ಇಲ್ಲ ಅನಿಸುತ್ತೆ. ಇವಾಗ ನಾವು ನಾರ್ಮಲಿ ಏನು ಮಾಡ್ತೇವೆ, ಈ ಲಾರ್ಜ್ ಮೀಟಿಂಗ್ಸ್ಗಳು, ಈ 1000 ಪಾರ್ಟಿಸಿಪೆಂಟ್ಸು ಇದಕ್ಕಿಂತ ಹೆಚ್ಚಿಗೆ ಇದ್ದರು, ಅದು ಬೇಕಾಗಿತ್ತು, ಅದನ್ನು ಕೂಡ ತೊಗೊಳ್ತೇವೆ. ಸೊ ಅದೆಲ್ಲ ನಾವು ನಾರ್ಮಲಿ ವೆಬಿನಾರ್ಸ್ಗಳು ಅಥವಾ
ಬಿಗ್ ಕ್ರೌಡ್ ಮೀಟಿಂಗ್ ಅದು ಝೂಮಲ್ಲಿ ಮಾಡ್ತಾ ಇದ್ರೆ ಮಾತ್ರ ಯೂಸ್ ಮಾಡ್ತೇವೆ. ಇಲ್ಲಾಂದರೆ ನಾರ್ಮಲಿ ರೆಗ್ಯುಲರ್ ಆ್ಯಸ್ ಎ ಎಕ್ಸ್ಪೋರ್ಟರ್ ಇಂಪೋರ್ಟರ್ ನಾವು ಎಂದೂ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ, ಅಷ್ಟು ಅವಶ್ಯಕತೆಗಳು ಬೀಳಲ್ಲ. ಯಾಕಂದ್ರೆ 1000 ಜನ ಜೊತೆಗೆ ಏನು ಮೀಟಿಂಗ್ ಮಾಡ್ತೀರಾ? ಸೊ ಇದೆಲ್ಲ ಅವಶ್ಯಕತೆಗಳು ಬೀಳಲ್ಲ. ಸೊ ನಾರ್ಮಲಿ ಏನಂತಂದರೆ ಈ ಪ್ಲ್ಯಾನ್ಗಳು ನಿಮಗೆ ಸಾಕಾಗತ್ತೆ ನನ್ನ ಒಪಿನಿಯನ್ ಪ್ರಕಾರ. ನಿಮ್ಗೇನಾದರೂ ಬೇರೆ ಶೆಡ್ಯೂಲರ್ ಎಲ್ಲ ಬೇಕು ಅಂದರೆ ಸರ್ ಇದು ಬೇಡ, ಫ್ರೀ ಆಗಿದೆ, ನಾನು ದುಡ್ಡು ಕೊಡ್ಕೊಂಡು ತೊಗೊಳ್ತೇನೆ ಅಂದರೆ ಏನು ತೊಗೊಳ್ಳಿ. ಆದರೆ ಇದು ಕೂಡ ನನಗೆ ಹೆಚ್ಚಿಗೆ ಆಗ್ತಾಯಿದೆ ಸರ್. ಈಗ 1,500 ತಿಂಗಳಕ್ಕಂದರೆ ಇಟ್ಸ್ ಎಕ್ಸ್ಪೆನ್ಸಿವ್. 16-15 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಪ್ರತಿ ವರ್ಷಕ್ಕೆ ಇಷ್ಟು ಬೇಕಾ ಸರ್ ನಮಗೆ? ಸೊ ಅದಕ್ಕೆ ನಿಮ್ಗೆ ಏನಾದರೂ ದುಡ್ಡು ಹೆಚ್ಚಿಗೆ ಅನಿಸ್ತಾ ಇದೆ ಅಂದರೆ ನಿಮ್ಮ ಹತ್ರ ಒಂದು ಆಪ್ಷನ್ ಏನು ಅಂದರೆ ನೀವು ಆ್ಯಂಡ್ರಾಯ್ಡ್ ಫೋನ್ ತೊಗೊಳ್ಳಿ. ಆ್ಯಂಡ್ರಾಯ್ಡ್ ಫೋನ್ ತೊಗೊಂಡ್ರೆ ನೀವು ಝೂಮ್ ಆ್ಯಪ್ ಡೌನ್ಲೋಡ್ ಮಾಡಿ, ಲಾಗಿನ್ ಆಗಬೇಡಿ, ಬರೀ ಝೂಮ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಝೂಮ್ ಆ್ಯಪಲ್ಲಿ ಹೋಗಿ ಆ್ಯಂಡ್ರಾಯ್ಡಲ್ಲಿ ಮಾತ್ರ, ಇದು ಆ್ಯಪಲ್ ಫೋನ್ ಆದರೆ ಯೂಸ್ ಇಲ್ಲ. ಸೊ ಆ್ಯಪಲ್ ಫೋನ್ ಆದರೆ ನೀವು ಆಬ್ವಿಯಸ್ಲಿ ದುಡ್ಡು ಕೊಡ್ಕೋಬೋದು, ಓಕೆನಾ? ಸೊ ಇಲ್ಲಿ ಆ್ಯಂಡ್ರಾಯ್ಡ್ ಫೋನ್ಸಲ್ಲಿ ಏನು ಮಾಡ್ತೇವೆ ನಾವು, ಇವಾಗ ಲಾಗಿನ್ ಆದ ತಕ್ಷಣವೇ, ಲಾಗಿನ್ ಆದಮೇಲೆ ನೀವು ಏನು ಮಾಡ್ಬೋದು, ನಿಮ್ಮ ಅಕೌಂಟಲ್ಲಿ ಲಾಗಿನ್ ಆಗ್ಬೋದು. ಲಾಗಿನ್ ಆದಮೇಲೆ ಲಾಗಿನ್ ಆದ ತಕ್ಷಣ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಮೋರಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಪ್ರೊಫೈಲು ಬೇರೆ ಎಲ್ಲ ಡೀಟೇಲ್ಸ್ ಕಾಣುತ್ತೆ. ಇಲ್ಲಿ ಮೇಲ್ಗಡೆ ಅಪ್ಗ್ರೇಡ್ ನೌ ಅಂತ ಬರುತ್ತೆ, ಟ್ರೈ ಝೂಮ್ ವರ್ಕ್ ಪ್ಲೇಸ್ ಪ್ರೋ ಅಂತ. ಸೊ ಇದು ಬಂತು ಅಂದರೆ ನೀವೇನು ಮಾಡ್ಬೋದು, ನೆಕ್ಸ್ಟ್ ಅದನ್ನು ಕ್ಲಿಕ್ ಮಾಡಿದ್ರೆ ಇದು ಬರುತ್ತೆ, ಡಿಚ್ 40 ಮಿನಿಟ್ಸ್ ಲಿಮಿಟ್. ಫಸ್ಟ್ ಬೇಕಾಗಿರೋದೇ ಟೂಲ್ ಅದು ನಮಗೆ. ಈ 40 ನಿಮಿಷಕ್ಕೆ ನಮ್ದು ಏನು ಮೀಟಿಂಗ್ ಕಟ್ ಆಗ್ತಿದೆ ಅದು ಫಸ್ಟ್ ಹೋಗಲಿ, ಅದು ಹೋಯ್ತಾ ನೆಕ್ಸ್ಟ್ ನಮಗೆ ಇರೋದೇನೋ ಅನ್ಲಿಮಿಟೆಡ್ ಮೀಟಿಂಗ್ಸ್, 30 ಗಂಟೆ ಎಷ್ಟಾದರೂ ಮೀಟಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇರೋದು AI ಕಾಂಪೊನೆಂಟು, ಬೇರೆ ಅಸಿಸ್ಟೆಂಟ್ಸು, ಅದು ಇದು. ಕ್ಲೌಡ್ ನಮಗೆ ಕ್ಲೌಡ್ ಸ್ಟೋರೇಜ್ ಏನಿದೆ ಅದು 10 GB ವರೆಗೂ ನಮಗೆ ಸಿಗುತ್ತೆ. ಸೊ ಇದು ಎಲ್ಲ ನಮಗೆ ಸಿಕ್ಕಾಗ ಎಷ್ಟಕ್ಕೆ ಸಿಗುತ್ತೆ? 4,390 ರೂಪಾಯಿ ವರ್ಷಕ್ಕೆ. ಸೊ ಸರ್ ಇಷ್ಟು ಕೊಡಲೇಬೇಕಾ? ಇಲ್ಲ ಅಂದರೆ ನಿಮ್ಗೆ ಬೇಡ ಅಂದರೆ 500 ರೂಪಾಯಿ ಕೊಟ್ಕೊಂಡು ತಿಂಗಳಿಗೆ ತೊಗೊಳ್ಳಿ, ಇಲ್ಲ 14 ದಿನ ಫ್ರೀ ಕೊಡ್ತಾರೆ ಅದನ್ನು ತೊಗೊಳ್ಳಿ. ಯಾಕೆಂದರೆ ಇಷ್ಟು ನೀವು ಇನ್ವೆಸ್ಟ್ ಮಾಡಲಿಲ್ಲ ಅಂದರೆ ಇದಕ್ಕಿಂತ ಕಡಿಮೆ ಏನೂ ಇಲ್ಲ, ಇಷ್ಟಂತೂ ನೀವು ಮಿನಿಮಮ್ ಹಾಕಲೇಬೇಕು. ಸೊ ಇದರಲ್ಲಿ ಏನಾಗ್ಬಿಡುತ್ತೆ, ನಿಮಗೆ ಬೆನಿಫಿಟ್ ಇರುತ್ತೆ. ಇಷ್ಟೆಲ್ಲ ಸಿಗೋದರಿಂದ ಈ ಬೆನಿಫಿಟ್ನ ನೀವು ತೊಗೊಂಡು ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು. ಸರ್ ಇದರಲ್ಲಿ ಬಿಸ್ನೆಸ್ ಪ್ಲ್ಯಾನ್ ಸಿಗುತ್ತೆ. ನಾರ್ಮಲಿ ಇದರಲ್ಲಿ ಬಿಸ್ನೆಸ್ ಪ್ಲ್ಯಾನ್ ಎಲ್ಲ ಕೊಡಲ್ಲ ಅವರು. ಸೊ ಏನಿದ್ರು ಕೂಡ ಬೇಸಿಕ್ ಇದೊಂದೇ ಪ್ಲ್ಯಾನ್ ಕೊಡೋದು ಅವರು. ಇದನ್ನು ಕ್ಲಿಕ್ ಮಾಡಿದ್ರೆ ಇದೊಂದೇ ಆಪ್ಷನ್ ತೋರಿಸ್ತಾರೆ. ಅದು ಕೂಡ ನಮಗೆ ಮೇನ್ ಆಗಿರೋದೇನೋ 40 ಮಿನಿಟ್ಸ್ ಲಿಮಿಟ್ ಹೋಯಿತು ಅಂದರೆ ಸಾಕು, ಬೇರೆ ಎಲ್ಲ ನಡೆದು ಹೋಗೋದು. ಈ 4-5 ಸಾವಿರ ರೂಪಾಯಿ ನಿಮಗೇನು ವರ್ಷಕ್ಕೆ ತುಂಬ ದೊಡ್ಡ ಕಾಸ್ಟ್ ಆಗಲ್ಲ, ಯಾಕಂದರೆ ಇದರಿಂದನೇ ನೀವು ಇನ್ನೂ ಲಕ್ಷಗಟ್ಟಲೆ ಗಳಿಸ್ಕೊಳ್ತೀರಾ. ಸೊ ಹಾಗಾಗಿ ಇದು ಮೇನ್ ಟೂಲು, ಇದನ್ನು ಯೂಸ್ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ. ಆದರೆ ಇದು ಐಫೋನ್ಸ್ಗಳಲ್ಲಿ ಬರಲ್ಲ. ಯಾಕಂದರೆ ಐಫೋನ್ಸ್ಗಳಲ್ಲಿ ಏನೇ ಪರ್ಚೇಸ್ ಆದರೂ ಕೂಡ 30% ಆ್ಯಪಲ್ದವರೇ ಇಟ್ಕೊಳ್ಳೋದ್ರಿಂದ ಈ ಝೂಮ್ಗಳವ್ರಿಗೆ ಅದೇನೋ ಒಂದು ಬೆನಿಫಿಟ್ ಇಲ್ಲ ಅಂದ್ಕೊಳ್ತೇನೆ. ಬಟ್ ಗೂಗಲಲ್ಲಾದರೆ, ಆ್ಯಂಡ್ರಾಯ್ಡ್ ಫೋನ್ಸ್ ಅಲ್ಲಾದರೆ ಇವಾಗ ನೀವು ಆ್ಯಂಡ್ರಾಯ್ಡ್ ಫೋನಲ್ಲಿ ಪರ್ಚೇಸ್ ಮಾಡಿ ಆಮೇಲೆ ಅದನ್ನು ಬೇಕಾದರೆ ಐಫೋನಲ್ಲಿ ಯೂಸ್ ಮಾಡ್ಕೊಳ್ಳಿ, ಅದು ತೊಂದರೆ ಇಲ್ಲ. ಆದರೆ ಆ್ಯಂಡ್ರಾಯ್ಡ್ ಫೋನ್ಸಲ್ಲಿ ಸಬ್ಸ್ಕ್ರಿಪ್ಷನಲ್ಲಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಪ್ಲ್ಯಾನ್ನ ಆ್ಯಕ್ಟಿವೇಟ್ ಮಾಡಿಕೊಂಡು ಥ್ರೂ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಗೂಗಲ್ ಪೇನೋ ಏನೋ ಕೊಟ್ಕೊಂಡು ಮುಗಿಸ್ಕೊಳ್ಳಿ. ಇಟ್ಸ್ ಗುಡ್ ಟು ಗೋ. ಓಕೆ, ಸೊ ಇದೆಲ್ಲ ಅರ್ಥ ಆಯಿತು ಅಂದರೆ ನಿಮ್ಮ ಪ್ರಾಪರಾಗಿ ನಿಮ್ಮ ಝೂಮ್ ಮೀಟಿಂಗ್ಸ್ಗಳು, ನಿಮ್ಮ ಬಾಯರ್ಸ್ಗಳು ಎಲ್ಲ ಆಗುತ್ತೆ. ಬಟ್ ಇವಾಗಲೇ ನೀವು ಇದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಬರೋ ದಿನಗಳಲ್ಲಿ ನಾನು ಗೂಗಲ್ ಮೀಟಿಂಗ್ ಒಂದು ರೆಕಾರ್ಡಿಂಗ್ ಮಾಡ್ತಾನೆ, ಅದರ ಪ್ಲ್ಯಾನು, ಅದರದ್ದು ಏನು ಅಡ್ವಾಂಟೇಜಸ್ ಇದೆ, ಏನಿದೆ ಅದನ್ನೆಲ್ಲ ಹೇಳ್ತೇನೆ. ಅದಾದಮೇಲೆ ಡಿಸೈಡ್ ಮಾಡ್ಕೊಳ್ಳಿ ಝೂಮ್ ಬೇಕಾ ಅಥವಾ ಗೂಗಲ್ ಮೀಟಿಂಗ್ ಬೇಕಾ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸರ್ ಬಾಯರ್ ಏನಾದರೂ ಝೂಮ್ ಮೀಟಿಂಗೇ ಕೇಳ್ತಾರಾ? ಇಲ್ಲ ಸರ್ ನಮ್ಮ ಹತ್ರ ಝೂಮ್ ನಾವು ಯೂಸ್ ಮಾಡ್ತಾ ಇಲ್ಲ, ನಾವು ಗೂಗಲ್ ಮೀಟಿಂಗ್ ಕಳಿಸ್ತೇವೆ ಅಂತ ಹೇಳಿ ತೇಲ್ ಬಿ ಓಕೆ. ಎಂಡ್ ಆಫ್ ದ ಡೇ ಎರಡೂ ಕೂಡ ನೀವು ಬ್ರೌಸರಿಂದನೂ ಲಾಗಿನ್ ಆಗ್ಬೋದು. ಎಲ್ಲ ಮೀಟಿಂಗ್ಸು ನೀವು ಬ್ರೌಸರಿಂದನೇ ಮೀಟಿಂಗ್ಗಳನ್ನ ಜಾಯ್ನ್ ಆಗ್ಬೋದು, ಏನೂ ಸಮಸ್ಯೆಗಳು ಬರಲ್ಲ. ಆದರೆ ಕೆಲವೊಬ್ಬರು ಪ್ರಿಫರೆನ್ಸಸ್ ಗೂಗಲ್ ಮೀಟ್ ಇರುತ್ತೆ, ಕೆಲವೊಬ್ಬರು ಪ್ರಿಫರೆನ್ಸಸ್ ಝೂಮ್ ಇರುತ್ತೆ, ಕೆಲವೊಬ್ಬರದ್ದು ಇದು ಟೀಮ್ಸ್ ಇರುತ್ತೆ. ಸೊ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು, ಏನು ಸಮಸ್ಯೆಗಳಾಗಲ್ಲ. ಇದರಲ್ಲಿ ನಿಮಗೆ ಮೇನ್ ಬೇಕಾಗಿರೋದು ಇದೊಂದನ್ನು ಯೂಸ್ ಮಾಡ್ಕೊಳ್ಳಿ. ಅದ ವೇಳೆ ನಿಮಗೇನಾದರೂ ಇನ್ನೂ ಫೋನ್ಗಳು ಅದು ಇದು ಬೇಕು ಅಂದರೆ ಅದನ್ನು ನೋಡಬೇಕಂದ್ರೆ ಯೋಚನೆ ಮಾಡಿ. ಆದರೆ ಇವಾಗಲೇ ಏನು ತೊಗೊಳಕ್ಕೆ ಹೋಗ್ಬೇಡಿ. ಆ ಫೋನ್ಗಳು ಇಂಟರ್ನ್ಯಾಷನಲ್ ಕಾಲಿಂಗ್ ಬಗ್ಗೆ ನಾನು ಮಾತಾಡುವಾಗ ಅದ್ರ ಬಗ್ಗೆ ನಾನು ಹೇಳ್ತೇನೆ. ಬಟ್ ಇವಾಗ ಸದ್ಯಕ್ಕೆ ಇಲ್ಲಿ ಇದೇ ಆಪ್ಷನ್ನು, ನೋಡಿಕೊಂಡ್ರೆ ನೋಡ್ಕೊಳ್ಳಿ. ಆದರೆ ನನಗೇನೋ ಇವಾಗಲೇ ತೊಗೊಳ್ಳಿ ಅಂತ ಏನು ಹೇಳ್ತಾ ಇಲ್ಲ. ಇದಕ್ಕಿಂತ ಇನ್ನೂ ಒಳ್ಳೆ ಟೂಲ್ಸ್ಗಳಿದೆ, ಸಾಫ್ಟ್ವೇರ್ಸ್ಗಳಿದೆ, ಅದನ್ನು ಬೇಕಂದ್ರೆ ನಾನು ಮುಂದೆ ರೆಕಮೆಂಡ್ ಮಾಡ್ತೇನೆ. ಅದನ್ನು ಬೇಕಂದರೆ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಇದನ್ನು ಟ್ರೈ ಮಾಡಿ. ಏನಾದರೂ ಸಮಸ್ಯೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಬೇರೆ ಏನಾದರೂ ಡೌಟ್ಸ್ಗಳಿದ್ದರೆ ಕೇಳಿ. ಓಕೆ, ಸೊ ಕ್ಯಾಲೆಂಡ್ರಲ್ಲಿ ಒಂದು ಮಾಡಿಕೊಂಡ್ರೆ ಇದು ಫ್ರೀಯಾಗಿ ನಿಮ್ಗೆ ಆಗುತ್ತೆ, ತೊಂದರೆಗಳಿಲ್ಲ. ಒಂದು ವೇಳೆ ನಿಮ್ಮ ಹತ್ರ ಟೀಮ್ ಇತ್ತು, ದೊಡ್ಡ ಟೀಮ್ ಇದೆ, ಸೊ ಪ್ರತಿಯೊಂದು ಸೀಟ್ಗಳಿಗೆಲ್ಲ ಬೇಕು, ಇದೆಲ್ಲವೂ ಆಪ್ಷನ್ಸ್ಗಳು ಬೇಕು ಹಾಗೆ ಅನ್ನೋದಾದರೆ ನೀವು ಅದನ್ನು ಬೇಕಂದರೆ $16 ಪರ್ ಸೀಟಿಗೆ, ಅಂದರೆ ಪರ್ ಟೀಮಿಗೆ ಅದನ್ನು ಕೊಟ್ಕೊಂಡ್ರೆ ವರ್ಕ್ ಆಗುತ್ತೆ. ನಾವೆಲ್ಲ ಯೂಸ್ ಮಾಡ್ತೇವೆ. ಸೊ ಅದಕ್ಕೆ ನೀವು ನೋಡಿ, ನಿಮಗೆ ಬೇಕಂದರೆ ಅವಶ್ಯಕತೆಗಳಿದ್ದರೆ ಮಾತ್ರ ತೊಗೊಳ್ಳಿ. ಓಕೆ, ಸೊ ಎಂಟರ್ಪ್ರೈಸಸ್ ಪ್ಲ್ಯಾನ್ಸಲ್ಲಿ ಏನಾಗ್ಬಿಡುತ್ತೆ, ನಾವು ಒಂದು $15,000 ಕೊಡೋದ್ರಿಂದ ನಮಗೆ ತಲೆನೋವೇ ಇರಲ್ಲ. ಕಂಪ್ಲೀಟ್ಲಿ ಎಷ್ಟೇ ಲೈಸೆನ್ಸ್ಗಳು, ಎಷ್ಟೇ ಟೀಮ್ ಅಸೋಸಿಯೇಟ್ ಮಾಡಬೇಕಂದ್ರೆ ನಾವು ಮಾಡ್ತೇವೆ. ಸೊ ಅದು ಕೂಡ ನೆಗೋಷಿಯೇಟ್ ಮಾಡಿಕೊಂಡೇ ನಾವು ಮಾಡಿರ್ತೇವೆ. ಬಟ್ ಒಳ್ಳೆ ಪ್ರೈಸಲ್ಲಿ ಸಿಕ್ಕಿರುತ್ತೆ.
ಸೊ ನಿಮಗೆ ಇವಾಗ ಸದ್ಯಕ್ಕೆ ತುಂಬ ಜನ ಇಲ್ಲ, ತುಂಬ ಮೀಟಿಂಗ್ಸ್ಗಳು ಆಗ್ತಾ ಇಲ್ಲ, ನಾನು ಒಬ್ಬನೇ ನೋಡ್ಕೊಳ್ತಾ ಇರೋದಂದರೆ ಈ ಫ್ರೀಯಲ್ಲಿ ಪರ್ಸ್ನಲ್ ಯೂಸ್ಗೆ ಬೆಸ್ಟ್ ಇದೆ. ಅದನ್ನೇ ತೊಗೊಂಡು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಮೀಟಿಂಗ್ಸ್ಗಳನ್ನ ಬುಕ್ ಮಾಡ್ಕೋಬೋದು. ಮುಂದೆ ಹೇಗೆ ಹೋಗುತ್ತೋ ಆ ಥರ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ. ಓಕೆ, ಇದರ ಅಕೌಂಟ್ ಕ್ರಿಯೇಷನು ಪ್ರತಿಯೊಂದನ್ನೆಲ್ಲ ನಾನು ಮುಂದೆ ಹೇಳ್ತೇನೆ, ಬಟ್ ಇವಾಗೆಲ್ಲ ತುಂಬ ಬೇಸಿಕ್ನ ಎಲ್ಲ ಕವರ್ ಮಾಡೋ ಅವಶ್ಯಕತೆಗಳಿಲ್ಲ. ಸೊ ಹಾಗಾಗಿ ಇಟ್ಸ್ ಓಕೆನಾ. ಸೊ ಈ ಮೀಟಿಂಗ್ಸ್ನ ಇದನ್ನೆಲ್ಲ ಟ್ರೈ ಮಾಡ್ಕೊಳ್ಳಿ. ಇದನ್ನು 14 ಡೇಸ್ ಬೇಕಾದರೆ ಇವಾಗಲೇ ಟ್ರಯಲ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಯಾವಾಗ ಆಫರ್ ಹೋಗುತ್ತೆ, ಈ ವಿಡಿಯೋ ನೀವು ಮುಂದೆ ನೋಡಿದಾಗ ಇದು ಬರದೇ ಇರ್ಬೋದು, ಬಟ್ ಇವಾಗ ಬರ್ತಾ ಇದೆ. ಟ್ರೈ ಮಾಡಿ, ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ಸ್ಗಳಲ್ಲಿ ಬರುತ್ತೆ. ಟ್ರೈ ಮಾಡ್ಕೊಂಡು ಬೇಕಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಕೆಲವೊಂದು ಸಾರಿ ಏನಾಗುತ್ತೆ, ಕೆಲವೊಂದು ಜನ ನಮ್ಮ ಮೀಟಿಂಗ್ ಲಿಂಕಲ್ಲಿ ನೀವು ಜಾಯ್ನ್ ಆಗ್ಬೋದು, ಆದರೆ ನಮ್ಮ ಲೋಗೋ ಕಾಣುತ್ತೆ ಅನ್ನೋದು ಒಂದು ಸಮಸ್ಯೆಗಳ ತುಂಬ ಜನಕ್ಕೆ ಆಗುತ್ತೆ. ಸೊ ಹಾಗಾಗಿ ನಮ್ಮ ಪಾರ್ಟ್ನರ್ಸ್ಗೂ ಕೂಡ ನಾವು ಯಾವಾಗಲೂ ಹೇಳ್ತೇವೆ, ಇದನ್ನೇ ತೊಗೊಳ್ಳಿ, ಇದೇ ರೀತಿಯಲ್ಲಿ ತೊಗೊಳ್ಳಿ, ಒಂದು ಲೈಸೆನ್ಸ್ ಆದರೆ ಸಾಕಾಗುತ್ತೆ ಹೀಗೆ ಅಂತ ಹೇಳಿ. ಸೊ ನೀವು ನೋಡಿ ಎಷ್ಟು ಜನ ಇದ್ದೀರಾ, ಏನಿದ್ದೀರಾ, ಒಬ್ಬರೇ ತೊಗೊಂಡ್ರೆ ಸಾಕು. ತುಂಬ ಮೀಟಿಂಗ್ಸ್ಗಳು ಎಲ್ಲವೂ ಒಂದೇ ಟೈಮಲ್ಲಿ ಇರಲ್ಲ ಅಂದರೆ ದಿಸ್ ಇಸ್ ಗುಡ್ ಇನಫ್. ಅದರಲ್ಲೂ ಕೂಡ ನಿಮಗೆ ಇಲ್ಲಿ ಪ್ಲ್ಯಾನ್ಗಳಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಫಸ್ಟು ಪರ್ಚೇಸ್ ಮಾಡೋ ಮುಂಚೆ. ಸೊ ಇಲ್ಲಿ ಎಲ್ಲ ಏನೆಲ್ಲ ಇದೆ, ಬೇಕಂದರೆ ಇಲ್ಲಿ ಫೀಚರ್ಸ್ ಇದೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಝೂಮ್ ವೈಟ್ ಬೋರ್ಡ್ಸ್ ಏನು, ಸ್ಟೋರೇಜ್ ಎಷ್ಟಿದೆ, ಪಾರ್ಟಿಸಿಪೇಷನ್ಸ್ ಎಷ್ಟಿದೆ, ಈ ಪ್ರತಿಯೊಂದನ್ನು ನೀವು ಚೆಕ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮಗೆ ವರ್ಕೌಟ್ ಆಗುತ್ತೆ. ಅದ್ರ ಮೇಲೆ ಏನಾದರೂ ಏನು ಡೌಟ್ಸ್ಗಳಿದ್ದರೆ ಅಥವಾ ನಿಮ್ಗೇನಾದರೂ ಕ್ಲಾರಿಫಿಕೇಷನ್ಸ್ ಬೇಕಾದರೆ ಟೀಮ್ ನಂಬರಿಗೆ, ಆಫೀಸ್ ನಂಬರಿಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಅಥವಾ ನಿಮ್ಗೇನಾದರೂ ಇದರಲ್ಲಿ ಬೇಕು ಅಂತಂದರೆ ಅದು ಕೂಡ ನಾವು ಬೇಕಾದ್ರೆ ಮಾಡಿಸ್ಕೊಡ್ತೇವೆ. ಬಟ್ ಏನು ಅದಕ್ಕೆ ನಮಗೇನು ಕಮಿಷನ್ ಇಲ್ಲ, ಏನೂ ಇಲ್ಲ ಇದರಲ್ಲಿ. ಸೊ ಇದರ ಇಂಟಿಗ್ರೇಷನ್ ಬೇಕಾದರೆ ನಿಮಗೆಲ್ಲವೂ ಇಂಟಿಗ್ರೇಷನ್ ಸಿಗುತ್ತೆ. ನಿಮ್ಮ ನಾವು ಯೂಸ್ ಮಾಡೋ ಸೇಲ್ಸ್ ಫೋರ್ಸು, ನೀವು ಬೇರೆ ಯಾವುದಾದ್ರು ಟೂಲ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದರೆ ಅದಕ್ಕೂ ಕೂಡ ಲಿಂಕ್ ಮಾಡ್ಕೋಬೋದು. ಬೇರೆ ಎಲ್ಲ ಏನಾದರೂ ಬೇಕಾದರೆ ಅವತಾರ್ಸ್ ಇದೆ, ಅದು ಇದೆ, ಇದಿದೆ, ಚೆಕ್ ಮಾಡ್ಕೊಳ್ಳಿ. ಓಕೆ, 99% ಎಲ್ಲ ಆಪ್ಷನ್ಸ್ಗಳಿದೆ. ಬಟ್ ಸ್ಟಿಲ್ ನಿಮಗೇನಾದರೂ ಎಡಿಷನ್ಸ್ ಏನಾದರೂ ಬೇಕಾದರೆ ಕೇಳ್ಕೊಳ್ಳಿ. ಇಲ್ಲ ಸರ್ ನನಗೆ ಇದಕ್ಕಿಂತ ಸಪ್ರೇಟಾಗಿ ಅಡ್ವಾನ್ಸ್ ಬೇಕು ಅಂದರೆ ಇಲ್ಲಿ ಚಾಟ್ ಆಪ್ಷನ್ಸ್ ಇದೆ, ಅಲ್ಲಿ ಹೋಗಿ ಅವರ ಸೇಲ್ಸ್ ಟೀಮ್ ಜೊತೆ ಮಾತಾಡಿಕೊಂಡು ರಿಕ್ವೆಸ್ಟ್ ಕೊಟ್ಕೊಂಡು ಬೇಕಂದರೆ ಅವ್ರ ಜೊತೆ ಮಾತಾಡ್ಕೊಳ್ಳಿ, ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ನಿಮ್ಗೇನೋ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಪೇಯ್ಡ್ ಸರ್ವಿಸಸ್ಸು ಅಥವಾ ಕನ್ಸಲ್ಟೇಷನ್ ಬೇಕು ಅಥವಾ ಪ್ರಾಡಕ್ಟ್ ಬಗ್ಗೆ ಅಥವಾ ಮಾರ್ಕೆಟ್ ಬಗ್ಗೆ ಏನಾದರೂ ಅನಲೈಸ್ ಮಾಡೋದಾದರೆ ಬೇಕಂದರೆ ಕಾಲ್ ಮಾಡಿ. ನಿಮ್ಗೇನೇ ಸಮಸ್ಯೆಗಳಿದ್ರೆ ಹೆಲ್ಪ್ ಮಾಡ್ತೇವೆ. ಪೇಯ್ಡ್ ಇದ್ದರೆ ಕಾಲ್ ಮಾಡಿ, ಇಲ್ಲಾಂದರೆ ಯೂಟ್ಯೂಬಲ್ಲಿ ಏನೇ ಪ್ರಶ್ನೆಗಳು ಕೇಳಿದ್ರು ನಾವು ರಿಪ್ಲೈ ಮಾಡ್ತೇವೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.